ಈಗ ಅನುಭವಗಳ ಹಂಚಿಕೆ. ఇప్పుడు అనుభవాలు పంచుకోవడం అన్ని ప్రతి ಒಂದು లాంగ్వేజ్ నుంచి కూడా తెలుగు, తమిళ్, కన్నడ, హిందీ. ఆల్ మాస్టర్స్ రైజ్ యువర్ హ్యాండ్ అండ్ యూ కెన్ స్పీక్, ఎక్స్ప్రెస్ యువర్ whatever the experience you got in the 21 days, what changes happened within you, everything you have to express now. It's a time for expression. Another 40 minutes, okay? Up to 5:20. Yes. Vedavati madam. Sir, namaste sir. Yeah. I am joining from Orissa. I'm in Bhubaneswar right now. Oh, great. Okay. Sir, one thing, I joined late. I joined after 4 days. Yeah. But I could see a lot of changes in the family. That was my sankalpa. That was mine. Correct. And I could see some lot of changes. And coming to Puri is also one of my wish. That also has come true. And I find myself, I feel I have got lot of patience and lot of energy, and my health is also improved a lot. Okay. I mean, I thank Mahakar and to you also. And I will continue the next mandala also. Right. From tomorrow we will start. Right. Okay, sir. Thank you. Thank you, sir. Thank you so much. Right. ರೈಟ್. ಮಿಕ್ಕಿದವರು ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಎಲ್ಲರೂ ನೀವು ವಿಡಿಯೋಗಳು ಆನ್ ಮಾಡಿಕೊಂಡು ಹ್ಯಾಂಡ್ ರೈಸ್ ಮಾಡಿ, ಎಲ್ಲ ಲ್ಯಾಂಗ್ವೇಜಿಂದನೂ ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ನಾನು ಅನ್ಮ್ಯೂಟ್ ಕೊಡಬೇಕಾಗತ್ತೆ ನೀವು ಹ್ಯಾಂಡ್ ರೈಸ್ ಮಾಡಿದರೆ. ಇವತ್ತು ಓನ್ಲಿ ಇಷ್ಟು ಧ್ಯಾನ ಆದಮೇಲೆ ಈಗ ಮಾತಾಡೋದು ಅನುಭವಗಳು ಹಂಚ್ಕೊಳ್ಳೋದು ಮಾತ್ರವಿದೆ. ಇನ್ನೊಂದು 40 ನಿಮಿಷ ಕಾಲ. ಆಯ್ತಾ? ಶಾರದಾ ಪಾಟೀಲ್ ಮಾತಾಡಿ. ನಮಸ್ತೆ ಸರ್. ಹೇಳಿಮ್ಮ. ಸರ್, ನಮ್ಮ ಮುಹೂರ್ತ ಧ್ಯಾನ ತುಂಬಾ ಅದ್ಭುತವಾಗಿತ್ತು ಸರ್. ನಂದು ಧ್ಯಾನ ನಾನು ಸಂಕಲ್ಪ ಮಾಡ್ಕೊಂಡಿದ್ದು, ನಾನು ಲಾಂಗ್ ಟರ್ಮ್ ಸ್ವಲ್ಪ ಇದನ್ನ ಮಾಡ್ಕೊಂಡಿದ್ದೆ ಸರ್. ನನಗೆ ಸುಮಾರು ದಿನದಿಂದನೂ ಒಂದು ಕನಸು, ಟೋಟಲಿ ಆರೋಗ್ಯ ಚೆನ್ನಾಗೇ ಇದೆ ಸರ್. ಆದ್ರೂ ಆರೋಗ್ಯವಾಗಿರ್ಬೇಕು, ನಮ್ಮ ಮನೆಯವರೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂತ ಇದ್ದಾರೆ ಅಂತಾನೆ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ಸರ್. ಅದ್ರ ಪ್ರಕಾರ ಸ್ವಲ್ಪ ಎಲ್ಲರೂ ಚೆನ್ನಾಗಿದ್ದೀವಿ ಸರ್. ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿ ಅದೊಂದು ಚೆನ್ನಾಗಿದೆ. ಮತ್ತೆ ನಂದು ಅಂದ್ರೆ ಸಾವಯವ ಕೃಷಿ ಮಾಡ್ಬೇಕು ಅನ್ನೋದು, ಅದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸರ್. ನಾನು ನಮ್ಮ ಮನೆಯವ್ರು ಯಾವಾಗ್ಲೂ ಹೇಳ್ತಿದ್ರು, ಸರಿ, ಏನೋ ಅದಕ್ಕೆ ಇದನ್ನ ಮಾಡ್ತಿರ್ಲಿಲ್ಲ, ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ, ಏನ್ ಹೇಳಿದ್ರು. ಓಕೆ, ಇದು ಸ್ಟಾರ್ಟ್ ಮಾಡಿದ್ಮೇಲೆ ಮೊನ್ನೆ ಅವ್ರ ನೀ ಹೇಳ್ತಿದ್ದೆಲ್ಲ ಹೆಂಗೂ ನಾನು ಮಾಡ್ಕೊಡ್ದಂತಾಗ ನೀನೇ ಹೋಗಂತಿ ಗದ್ದಿಗೆ. ನಾನು ಯಾವಾಗ್ಲೂ ಹೊಲಕ್ಕೇನು ಹೋಗಿಲ್ಲ ಸರ್, ಗದ್ದೆಗೆ ಹೋಗಿಲ್ಲ. ಮನೆಗೆ ಎಲ್ಲ ಕೆಲಸ ಮಾಡಿದಾಗ ಮಾಡದಂತೆ ಅಂತ ಅಂದ್ರೆ ಸರ್, ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಸರ್. ಒಟ್ಟಲ್ಲಿ ಮಾಡ್ತಾರೆ ಒಂದಷ್ಟು ಲಾಂಗ್ ಟರ್ಮ್. ಇಷ್ಟು ನನ್ನ ಸಂಕಲ್ಪ ಸರ್. ಇದಿಷ್ಟೇ ನಾನು ಈ ಸಲ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಒಂದು ಸರ್. ಓಕೆ, ರೈಟ್. ನಾಗಲಲಿತಾ ಮೇಡಮ್. ನಮಸ್ತೆ ಸರ್. ನೀವೇನು ಸಂಕಲ್ಪ ಇಟ್ಕೊಂಡಿದ್ರಿ, ಅದರಲ್ಲಿ ಏನು ಬದಲಾವಣೆ ಕಾಣಿಸ್ತು? ನಿಮ್ಮಲ್ಲಿ ಆರೋಗ್ಯ, ನಿಮ್ಮ ಕುಟುಂಬ ವಾತಾವರಣ, ನಿಮ್ಮ ಸುತ್ತು, ನಿಮ್ಮ ಬಾಹ್ಯದ ಪ್ರಪಂಚದಲ್ಲಿ ಏನೇನೇ ಮಾರ್ಪುಗಳು ನೋಡಿದ್ರೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡಿದ್ರೆ ಅದು ಹಂಚ್ಕೊಳ್ಳಿ. ಈ ಕಾರ್ಯಕ್ರಮದಲ್ಲಿ ಮಾಡಬೇಕಾಗಿರೋದೇ ಇವತ್ತಿನ ಅನುಭವ ಹಂಚಿಕೆದಲ್ಲಿ. ಆಯ್ತಾ? ರೈಟ್. ನಾಗಲಾಯ್ತು ಮಾತಾಡಿ. ನಮಸ್ತೆ ಸರ್. ನಾನು 21 ದಿನನೂ ಪೂರ್ತಿ ಮಾಡಿದೆ ಸರ್ ಸಂಕಲ್ಪದಲ್ಲಿ.
ನಾನು ಒಂದು ಆರ್ಥಿಕವಾಗಿ ಒಂದು ಬೇರೆಯವ್ರಿಂದ ಯಾವುದೋ ಒಂದು ಹಣ ಬರ್ಬೇಕಿತ್ತು. ಅದನ್ನ ಇದ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೆ, ಬಂದಿದೆ ಅಂತ. ಆದ್ರೆ ಅದು ಆ ಕಡೆ ಆಗ್ಲಿಲ್ಲ ಅಂತಂದ್ರೆ ಬೇರೆ ಪರ್ಯಾಯ ವ್ಯವಸ್ಥೆ ನೆನ್ನೆ ಅದು ನಂಗೆ ಒಂದ್ ಸ್ವಲ್ಪ ಬೇರೆ ತರ ವ್ಯವಸ್ಥೆ ಆಗಕ್ಕೆ ಅನುಕೂಲ ಆಗ್ತಾ ಇದೆ ಸರ್. ಓಕೆ, ವೆರಿ ಗುಡ್. ನೆನ್ನೆ ಬೇರೆ ಕಡೆಯಿಂದ ಅವರಿಂದ ಆಗ್ಲಿಲ್ಲ ಅಂದ್ರೆ ಬೇರೆ ಪರ್ಯಾಯ ವ್ಯವಸ್ಥೆ ಆಗ್ತಾ ಇದೆ ಸರ್. ಅಷ್ಟೇ ಅಂದ್ರೆ ಸೋರ್ಸ್ ಅನ್ನೋದು ಅಂದ್ರೆ ನಿಮ್ಗೆ ಬರ್ಬೇಕಾಗಿರೋದು ಎಲ್ಲಿಂದಾದ್ರೂ ಬರ್ಬೋದು, ಅದು ಬೇರೆ. ಅಂತಂದ್ರೆ ಹೌದು. ವಿಶ್ವದಲ್ಲಿ ಎಲ್ಲ ಶಕ್ತಿ, ಆಯ್ತಾ? ವಿಶ್ವದಲ್ಲಿರೋದು ಏನು? ಶಕ್ತಿ, ಫ್ರೀಕ್ವೆನ್ಸಿ, ಆವರ್ತನೆ, ಕಂಪನ, ಶಕ್ತಿ, ಮೂರೇ ಇರೋದು. ಇಡೀ ಪ್ರಪಂಚವನ್ನು ಕನೆಕ್ಟ್ ಮಾಡ್ಕೊಂಡಕ್ಕೆ ನಿಮ್ಗೆ ಏನಾದರೂ ಅದರಿಂದ ಬಯಸ್ತಾ ಇದ್ರೆ ನಿಮ್ಗೆ ಬರ್ಬೇಕಂದ್ರೆ ಈ ಮೂರೇ ಇಂಪಾರ್ಟೆಂಟ್. ಅದು ಈ ಎಸ್ಪೆಷಲಿ ಬ್ರಹ್ಮಮುಹೂರ್ತ ಸಂಕಲ್ಪ ಧ್ಯಾನದಿಂದ ತುಂಬಾ ಚೆನ್ನಾಗಿ ನಮ್ಮಲ್ಲಿ ಈ ಮೂರು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಅವಾಗ ಎಲ್ಲಿ ಶಕ್ತಿ ಅನ್ನೋದು ಒಬ್ಬರಿಂದ ಬರ್ಬೇಕಂತಾನೆ ಇಲ್ಲ. ವಿಶ್ವದ ಎಲ್ಲೇ ಯಾವುದೇ ಜಾಗದಿಂದ ಆದ್ರೂ ಯಾವುದೇ ಸ್ಥಾಯಿಯಿಂದ ಆದ್ರೂ ನಿಮ್ಗೆ ಅದು ತಲುಪಿಸ್ತದೆ. ಅದೇ ಇಂಪಾರ್ಟೆಂಟ್. ಇದಕ್ಕಿದಾಗ ಮೊನ್ನೆ ಬೇರೆ ತರ ಆಲೋಚನೆ ಬಂದು ಬ್ಯಾಂಕ್ಗೆ ಹೋದೆ, ಅವರು ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ ಅಂತಂದ್ರು. ಇವತ್ತು ಆಗುತ್ತೆ ಸರ್, ಆಗಿತ್ತು. ವೆರಿ ಗುಡ್. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇದರಿಂದ ತುಂಬಾ ಆಳವಾದ ಧ್ಯಾನಕ್ಕೆ ಹೋದೆ. ನನ್ನನ್ನೇ ನಾನು ಮರ್ತ್ಬಿಟ್ಟು ತುಂಬಾ ಆಯ್ತು ಸರ್. ಬೇರೆ ಅವಾಗ ಮಾಡ್ತಿದ್ದಾಗೂ ಇರ್ತಿತ್ತು, ಆದ್ರೆ ಒಂಥರ ತುಂಬಾ ಸೈಲೆಂಟ್ ಆಗಿ ತುಂಬಾ ಚೆನ್ನಾಗ್ ಆಗ್ತಾ ಇತ್ತು ಧ್ಯಾನ. ನಮ್ಮನ್ನೇ ಮರ್ತು ಇದಾಗ್ತಿತ್ತು. ಅದು ತುಂಬಾ ಇಂಪಾರ್ಟೆಂಟ್ ಅನ್ಸ್ತು ನನಗೆ. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಏನಂದ್ರೆ 3 ಅಂಶಗಳು ಎಲ್ಲರೂ ಗಮನಿಸ್ಕೊರಿ. ಯಾವುದೇ ಸಮಸ್ಯೆ ಇರಲಿ, ವಾಟ್ ಆರ್ ದ ಪ್ರಾಬ್ಲಮ್ ಇಟ್ ಮೇ ಬಿ, ವಿತ್ ಇನ್ ಅಸ್, ವಿತ್ ಇನ್ ಫ್ಯಾಮಿಲಿ, ವಿತ್ ಇನ್ our body, within friends or a work place, anything, everything will automatically get adjusted. It will be corrected. Okay, the first and foremost benefit ಅಂದ್ರೆ ನಮಗೆ ಮೊದಲನೇ ಬೆನಿಫಿಟ್ ಏನಪ್ಪಾ ಅಂದ್ರೆ, ಈ ಬ್ರಹ್ಮ ಮುಹೂರ್ತ ಸಮಯ 4 ರಿಂದ 5 ಆ ಸಮಯದಲ್ಲಿ ಹೇಳೋದು ಅಂದ್ರೆ ವಿ ಗೆಟ್ ಅಪ್ ಅಟ್ ದ ಟೈಮ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹ್ಯಾಬಿಟ್ ವಿಲ್ ಡೆವಲಪ್ ವಿತ್ ದಿಸ್ ಸಂಕಲ್ಪ ಧ್ಯಾನ. ಬ್ರಹ್ಮಮುಹೂರ್ತ ಸಂಕಲ್ಪ ಧ್ಯಾನದಿಂದ ಏನು ಲಾಭ? ಮೊದಲನೇ ಲಾಭ, ಆ ಸಮಯದಲ್ಲಿ ನಾವು ಎತ್ತೀವಿ. ಆ ಸಮಯದಲ್ಲಿ ಹೇಳುವಾಗ ಏನಾಗುತ್ತೆ, ಅಲ್ಲಿ ಪ್ರಶಾಂತ ವಾತಾವರಣ, ಅದ್ಭುತವಾದ ಪ್ರಾಣಶಕ್ತಿ, ಶಾಂತವಾದ ವಾತಾವರಣ, ಸುತ್ತು ಏನು ಶಬ್ದ ಇಲ್ಲ, ನಿಮ್ಮ ಒಳಗಡೆನೂ ಶಬ್ದ ಇಲ್ಲ, ಆಲೋಚನೆಗಳ ತುಂಬ ಕಡಿಮೆ ಪ್ರಮಾಣ. ನೀವು ಮಾಡುವಂಥ ಧ್ಯಾನ ಅದ್ಭುತವಾಗಿರುತ್ತೆ. ಆಳವಾದ ಧ್ಯಾನಕ್ಕೆ ಹೋಗೋಕ್ಕೆ ಒಳ್ಳೆ ಅವಕಾಶ ಇದು, ಆಯ್ತಾ? ಅವಾಗ ನೀವು ಮಾಡೋಂಥ ಪ್ರಾಣಾಯಾಮ, ಬ್ರಹ್ಮಮುಹೂರ್ತ ಪ್ರಾಣಾಯಾಮ ಮಾಡಿಕೊಂಡು ದೀರ್ಘ ಶ್ವಾಸ ಉಸಿರಾಟ ಜೊತೆಗೆ ಮಾಡುವಾಗ ನಿಮ್ಮಲ್ಲಿ ಆಕ್ಸಿಜನ್ ಅತ್ಯಂತ ಹೆಚ್ಚಿನ ಪರಿಣಾಮದಲ್ಲಿ ನಿಮ್ಮ ಆಕ್ಸಿಜನು ಅಂದರೆ ನೀವು ಪ್ರಾಣಶಕ್ತಿಯನ್ನು, ಪ್ರಾಣವಾಯುವನ್ನು ತಲುಪಿಸ್ಬೋದು ಇಡೀ ಶರೀರಕ್ಕೆ. ಅದು ಅತ್ಯಂತ ಒಂದು ಲಾಭ ಅಂತ ಹೇಳ್ಬೋದು, ಆಯ್ತಾ? ಸೊ ಆ ರೀತಿಯಲ್ಲಿ ಮಾಡುವಾಗ ಆ ಶಾಂತವಾದ ಆ ಮನಸ್ಸಿಂದ, ಪ್ರಶಾಂತವಾದ ವಾತಾವರಣದಿಂದ ನೀವು ಧ್ಯಾನಕ್ಕೂ, ಆಳವಾದ ಧ್ಯಾನಕ್ಕೂ ಹೋಗೋಕ್ಕೆ ಅತಿ ಸುಲಭವಾದ ಮಾರ್ಗ, ಅತಿ ಸುಲಭವಾದ, ಅತಿ ಹೆಚ್ಚಿನ ಅನುಕೂಲವಾದ ವಾತಾವರಣ ಈ ಬ್ರಹ್ಮಮುಹೂರ್ತ ಸಮಯ. ಅದೇ ಸಮಯದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಒಂದು ಅದ್ಭುತವಾದ ಶಕ್ತಿ ಆವರ್ತನ ಆಗ್ತಾ ಇರ್ತದೆ, ಶಕ್ತಿ ಪ್ರಸಾರ ಆಗ್ತಾ ಇರ್ತದೆ, ಆಯ್ತಾ? ಯಾಕಂದ್ರೆ ಸೊ ಆ ಪ್ರಾತಃ ಕಾಲ ಸಮಯದಲ್ಲಿ ಯಾವುದೇ ಶಬ್ದ ಇಲ್ಲದೆ ಒಂದು ಅತ್ಯುನ್ನತವಾದ ಶಕ್ತಿಯುತವಾದ ಆ ಸಮಯ ಬ್ರಹ್ಮ ಸಮಯ, ಬ್ರಹ್ಮ ಮುಹೂರ್ತ ಅಂತಂದ್ರೆ ಇದು ನೆನಪಿಟ್ಕೊಂಡು ಆ ರೀತಿ ಮಾಡ್ಕೋಬೇಕು. ಅಲ್ಲಿ ಮಾಡಿರುವಂಥ ಪ್ರತಿ ಸಂಕಲ್ಪ ನಮ್ಮ ಈಗಾಗಲೇ ಜಸ್ಟ್ ನಾವು ನಿದ್ದೆಯಿಂದ ಎಲ್ಲಿರ್ತೀವಿ, ಖಂಡಿತ ಅಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ಉಪಪ್ರಜ್ಞಾ ಮನಸ್ಸಿಗೆ ಪ್ರತಿಯೊಂದು ಅತಿ ಈಸಿಯಾಗಿ ತಲುಪಿಸೋಂಥ ಅವಕಾಶ ನಮಗೆ ಸಿಗತ್ತೆ. ಇನ್ನು ಯಾವುದೇ ಸಮಯದಲ್ಲಿ ಸಿಗೋದಿಲ್ಲ, ಇದು ನೆನಪಿಟ್ಕೋಬೇಕು. ಆ ರೀತಿಯಲ್ಲಿ ಆಗತ್ತೆ. ಅದಕ್ಕೆ ಪ್ರತಿಯೊಂದು ಸಂಕಲ್ಪ ನೆರವೇರುತ್ತೆ. ಯಾವುದೇ ಕಷ್ಟ ಇದ್ರೂ, ಎಷ್ಟೇ ಕಷ್ಟ ಇದ್ರೂ ನೀವು ಈ ಸಮಯವನ್ನು ಆಯ್ಕೆ ಮಾಡಿಕೊಂಡು ಆ ಸಮಯದಲ್ಲಿ ಮಾತ್ರ ಮುಂದುವರಿಸಿದ್ರೆ, ಇಫ್ ಯು ಅಲೋಕೇಟ್ ಯುವರ್ ಟೈಮ್ ಎವ್ರಿ ಬ್ರಹ್ಮ ಮುಹೂರ್ತ without fail, if you go on practice, whatever difficulty you have within your life, within your work life, your personal life, your family life, whatever it may be,
ಎವ್ರಿಥಿಂಗ್ ಗೆಟ್ ಅಡ್ಜಸ್ಟೆಡ್, ಎವ್ರಿಥಿಂಗ್ ಗೆಟ್ ಕರೆಕ್ಟೆಡ್. ಸೊ ಇದು ನೆನಪಿಟ್ಕೊಂಡು ಪ್ರತಿಯೊಬ್ಬರು ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. 21 ದಿನ ಕಾಲ ಯಾವುದೇ ಕಷ್ಟ ಇದ್ರೂ ಹಾಗೆ ಸಹಿಸ್ಕೊಂಡು ಈ ಧ್ಯಾನದಲ್ಲಿ ಕೂತೋದು ಬಹು ಮುಖ್ಯವಾಗಿದೆ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ರೈಟ್. ನಾವೇ ಆದ್ರೆ ಮಾಡ್ತಿರ್ಲಿಲ್ಲ ಸರ್, ಮಾಡ್ತಿದ್ವಿ ಹೆಚ್ಚು ಕಡಿಮೆ. ಇನ್ನ 5 ನಿಮಿಷ ಎದ್ದೇಳೋಣ, ಇನ್ನ 10 ನಿಮಿಷ ಅನಿಸ್ತಿತ್ತು. ಆದ್ರೆ ಅದು 21 ದಿನ ನಮ್ಮ ಕರೆಕ್ಟ್ ಆಗಿ ಹೇಳ್ಬೇಕು ಮಾಡ್ಬೇಕು ಅಂತ ನಮ್ಗೆ ಅಭ್ಯಾಸ ಆಗಕ್ಕೆ ಅನುಕೂಲ ಆಯ್ತು. ರೈಟ್. ಥ್ಯಾಂಕ್ ಯು. ಮಂಜುಳಾ ಅವರು ಮಾತಾಡಿ. ಮಂಜುಳಾ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಧಾ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಮಾತಾಡಿ. ನಾವು ಹೆಲ್ತ್ಗೋಸ್ಕರ ಸಂಕಲ್ಪ ಧ್ಯಾನ ಮಾಡಿದ್ರೆ ನಾನು ಆರೋಗ್ಯವಾಗಿದ್ದೀನಿ ಅಂತ, ನಮ್ಮ ಮನೆಯಲ್ಲೂ ಎಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ನನಗೆ ತುಂಬಾ ಖುಷಿ ಆಗ್ತೈತೆ ಸರ್. 21 ದಿನ ಸಂಕಲ್ಪ ಮಾಡಿದ್ದೇ ಗೊತ್ತಾಗಿಲ್ಲ, ಇನ್ನೂ ಐತೇನೋ ಅನಿಸ್ತಾನೆ ಇತ್ತು. ನಾವು ತುಂಬಾ ಆರೋಗ್ಯವಿದ್ದೀರಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಸಂಕಲ್ಪ ಧ್ಯಾನ ಮಾಡೋದು, ನಮ್ಮ ಗುರುಗಳು ನಮ್ಗೆ ಸಂಕಲ್ಪಿಸಿದ್ದಕ್ಕಾಗಿ ಕೃತಜ್ಞತೆಗಳು. ನನ್ನ ಬಾಡಿಯಲ್ಲಿ ಏನು ಇಲ್ಲ, ನಾನು ಆರೋಗ್ಯವಾಗಿದ್ದೀನಿ ಅನಿಸ್ತೈತೆ ಸರ್. ಫೀಲಿಂಗು ತುಂಬಾ ಆರೋಗ್ಯವಿದ್ದೀನಿ ಅಂತ, ನನ್ಗೆ ಆರೋಗ್ಯನೇ ತುಂಬಾ ಚೆನ್ನಾಗಿದ್ದೀನಿ ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ನಾನು ಯಾವಾಗೂ ಖುಷಿಯಾಗೇ ಇದ್ದೀನಿ ಸರ್. 21 ದಿನನೂ ಎಷ್ಟೇ Very good. ನೋವು ಕಷ್ಟ ಬಂದ್ರು ನನ್ಗೇನು ಅನಿಸ್ತಾನೆ ಇಲ್ಲ. ಒಂಥರ ಒಂಥರ ಖುಷಿಯಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂತ ನನ್ಗೆ ತುಂಬಾ ಸಂತೋಷ ಆಗ್ತೈತೆ ಸರ್. ರೈಟ್. ನಾನು ವೆರಿ ಗುಡ್. ತುಂಬಾ ಖುಷಿಯಾಗಿದ್ದೀನಿ ಸರ್, ಆರೋಗ್ಯವಾಗಿದ್ದೀನಿ. ನಾನು ಯಾವಾಗೂನು ಫಸ್ಟ್ ಏನು ಅನ್ಕಂದೆ, ನಾನು ತುಂಬಾ ಆರೋಗ್ಯವಾಗಿದ್ದೀನಿ ಸರ್. ನನ್ನ ವೆರಿ ಗುಡ್. ಮಕ್ಕಳು ಸಂಕಲ್ಪ ಮಾಡಿದ್ರು, ಎಲ್ಲರೂ ಆರೋಗ್ಯವಾಗಿದ್ದೀರಿ ಸರ್. ನಮಗ್ ಬೇಕಾಗಿದ್ದು ಫಸ್ಟ್ ನನ್ಗೆ ಆರೋಗ್ಯನೇ. ತುಂಬಾ ಖುಷಿಯಾಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಈ ಓಕೆ. ವೇದಿಕೆಗೆ ನಮ್ಕ ಧ್ಯಾನ ಮಾಡೋ ಗುರುಗಳು ಬೆಳಗ್ಗೆ ಎದ್ದಿದ ತಕ್ಷಣನೇ ನಾವು ಸಂಕಲ್ಪ ಧ್ಯಾನ ಮಾಡ್ತಿರಲ್ವಾ, ತುಂಬಾ ಖುಷಿ ಸರ್. ನಿಮ್ಗೂನು ಸರ್ ಕೃತಜ್ಞತೆಗಳು ಸರ್. ಇನ್ನು ಹೆಚ್ಚು ಹೆಚ್ಚು ನಮ್ಗೆ ಸಂಕಲ್ಪ ಧ್ಯಾನ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು ರೈಟ್. ಸರ್. ರೂಪಾ ಮೇಡಮ್. ನಮಸ್ತೆ ಸರ್. ಗುರುಜಿ ನಮಸ್ತೆ. ಇವ್ರದ್ದು ಶಾರ್ಟ್ ಆಗಿ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಚೆನ್ನಾಗಿತ್ತು. ಅವ್ರ ಅನುಭವಗಳನ್ನು ಹೇಳಿರ್ತಾರೆ ಗುರುಜಿ, ಬೇರೆ ಭಾಷೆದವರಿಗೂ ಅದು ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಬರ್ಬೇಕಲ್ಲ ಅವ್ರಿಗೆ. ಇಂಗ್ಲಿಷ್ ಅಲ್ಲ ಅವ್ರು ಇಂಗ್ಲಿಷಲ್ಲಿ ಮಾತಾಡ್ಬೋದು, ಇಲ್ಲಾಂದ್ರೆ ಕಷ್ಟ. ಅಲ್ಲ, ಅವ್ರು ಹೇಳಿ ಗುರುಜಿ ಕನ್ನಡದಲ್ಲಿ, ತಾವು ಬೇರೆದವರಿಗೆ ಅರ್ಥ ಆಗಕ್ಕೆ ಇಲ್ಲ, ಕಷ್ಟ ಶಾರ್ಟ್. ಆಗತ್ತೆ. ಅದು ಕಷ್ಟ ಆಗತ್ತೆ. ಅಂದ್ರೆ ನನ್ಗೇನು ಕಷ್ಟ ಇಲ್ಲ, ಬಟ್ ಟೈಮ್ ಟೂ ಮಚ್ ಹಿಡಿತದೆ ಅದು. ಆ ಲ್ಯಾಂಗ್ವೇಜ್ ಅವ್ರು ಮಾತಾಡ್ಕೊಳ್ಳಿ, ಮಿಕ್ಕಿದವರು ತೆಲುಗು, ಹಿಂದಿ, ತಮಿಳ್ ಅವರು ಆಂಡ್ರೇಜ್ ಮಾಡಿ. ಓಕೆ. ಐ ಮೀನ್ ಆಲ್ ದಿ ಹಿಂದಿ ಮಾಸ್ಟರ್ಸ್ ಆರ್ ತೆಲುಗು ಅಂಡ್ ತಮಿಳ್ ಮಾಸ್ಟರ್ಸ್, ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಓಕೆ, ಯು ಹ್ಯಾವ್ ಟು ಸ್ಪೀಕ್. ರೂಪಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನನ್ನ ಮಗಳಿಗೆ ಕೆಲ್ಸದ ಬಗ್ಗೆ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ. ಒಂದ್ ಕಡೆ ಇಂಟರ್ವ್ಯೂ ಬಂತು ಸರ್, ಆಮೇಲೆ ಅಲ್ಲಿ ಪಾಸ್ ಆಗಿಲ್ಲ. ಇನ್ನೊಂದ್ ಕಡೆ ಕ್ಯಾಬ್ ಫೆಸಿಲಿಟಿ ಇಲ್ಲ ಅಂತ ಆಗಿಲ್ಲ ಸರ್. ಅದಕ್ಕೆ ಪೇ ಮಾಡ್ಬಿಟ್ಟೆ, ಅದು ಟ್ರೈನಿಂಗ್ ತಗೊಂಡು ಮಾಡೋಣ ಅಂತ ಆ ಕಡೆ ದಾರಿ ಮಾರ್ಗ ಆಯ್ತು ಸರ್ ಸಂಕಲ್ಪದಿಂದ. ಇವಾಗ ಸಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಸರ್. ನಂಗೆ ತುಂಬಾ ಸಂತೋಷ ಆಗ್ತಿದೆ, ಈ ಕಡೆನಾದ್ರು ದಾರಿ ಮಾರ್ಗ ಬಿಟ್ಕೊಡ್ತಲ್ಲ ಸಂಕಲ್ಪಕ್ಕೆ ಬಂದ್ಮೇಲೆ ಅಂತ. ನಾನು ಮತ್ತೆ ಇವಾಗ ವಾಕಿಂಗ್ ಎಲ್ಲ ಹೋಗ್ತಾ ಇದ್ದೀನಿ. ವೆಯ್ಟ್ ಜಾಸ್ತಿ ಇದೆ. ಸಂಕಲ್ಪ ಧ್ಯಾನ ಮಾಡ್ದಾಗಿಂದ 5 o'clock 6 o'clock ವರೆಗೂ ಮಾಡ್ತಾ ಇದ್ದೀನಿ ಸರ್. ಫುಲ್ ಎನರ್ಜಿ ಆಗಿದೆ. ಆದ್ರೆ ಒಂದ್ಸಲ ನಿದ್ದೆ ಬರುತ್ತೆ ಸರ್. ಅದಕ್ಕೆ ಇವಾಗ ಸಂಕಲ್ಪ ಮಾಡಿದ್ದೀನಲ್ಲ ಸರ್, ಅದು ಇನ್ನೂ ಜಾಬ್ ಆಗಿಲ್ವಲ್ಲ, ತಿರ್ಗಿ ಅದನ್ನೇ ಬರೆಯೋದು ಸರ್. ಹೌದೌದೌದು. ಅದು ನೆಕ್ಸ್ಟ್ ನೀವು ಮುಂದೆ ನೀವು ಏನ್ ಅನ್ಕೊಂಡಿದ್ರೋ, ನಿಮ್ಗೆ ಕೊನೆ ಗುರಿ ಇದೆಯಲ್ಲ, ಅದನ್ನು ನಿಮ್ಮ ಹತ್ರ ಸ್ಮಾಲ್ ಪಿರಮಿಡ್ ಇದೆ, ವಿಶ್ ಪಿರಮಿಡ್ ಇದೆ, ಅಲ್ಲಿ ಬರ್ಕೊಂಡು ಚೀಟಿ ಹಾಕೊಂಡು ಇಟ್ಕೋಬಹುದು. ಏನಿಲ್ಲ ಸರ್, ನಾನು ಅಲ್ಲಿ ಅಂತವೇನಿಲ್ಲ ಅಂದ್ರೆ ಈ ಬ್ರಹ್ಮಮುಹೂರ್ತ ಸಂಕಲ್ಪ ಧ್ಯಾನದಲ್ಲಿ ಆ ಸಂಕಲ್ಪ ಮಾಡ್ಕೊಂಡವಾಗ ನಿಮ್ಮ ಕೊನೆಯ ಗುರಿ ಅನ್ನೋದು ಏನ್ ನೀವು ಗುರಿ ಇಟ್ಕೊಂಡಿದ್ರು ಲಕ್ಷ್ಯ, ಆ ಲಕ್ಷ್ಯ ಆಗಿದೆ ಅಂತಾನೆ ಅದೇ ಭಾವನದಲ್ಲೇ ನೀವು ಮಾಡ್ಕೋಬೇಕು. ಆಯ್ತಾ? ಇವಾಗ ಅಲ್ಲಿ ಪಟ್ಟಣದ ಅಗ್ರಹಾರ ಹತ್ರ ಬಂದಿದೆ ಸರ್. ಅಲ್ಲಿ ಜನಸಂದ್ರ ಬಂತು ಸರ್. ಅಲ್ಲಿಂದ ಹೋಗಿದ ತಕ್ಷಣ ಮಿರಾಕಲ್ ಸರ್, ಮಹಾತಾ ಫೌಂಡೇಶನ್ ಇಂದಾನೇ ಫೋನ್ ಬಂದ್ಬಿಡ್ತು ನನಗೆ. ತುಂಬಾನೇ ಖುಷಿ ಆಗೋಯ್ತು. ಆಮೇಲೆ ಮರ್ಮ ಚಿಕಿತ್ಸೆ ಎಲ್ಲ ಬೇಕಂತ ಕೇಳಿದ್ರು, ನೋ ಥ್ಯಾಂಕ್ಸ್ ಅಂತ ಹೇಳಿದೆ ಸರ್. ನಂಗೆ ತುಂಬಾ ಖುಷಿ ಆಗೋಯ್ತು ಫೋನ್ ಬಂದಿದ ತಕ್ಷಣ. ನಾನು ಮಾಡೇ ಇಲ್ಲ, ಅವರೇ ಮಾಡಿದೀರಂತ ಫೋನ್ ಬಂದಿತ್ತು ಸರ್. ವೆರಿ ಇವಾಗ ಗುಡ್. ಸಂಕಲ್ಪ ತಿರ್ಗಾ ಮುಂದುವರ್ಸದ ಸರ್ ಅದನ್ನೇ? ಹೌದು, ನಾಳೆಯಿಂದ
ಅಗೇನ್ ಸಂಕಲ್ಪ ಧ್ಯಾನ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಓನ್ಲಿ ಅನುಭವಗಳ ಹಂಚಿಕೆ. ನಾಳೆಯಿಂದ ಶುರು ಆಗುವಾಗ ನೀವು ನಿರ್ದಿಷ್ಟ ಸಂಕಲ್ಪ ಹೊಂದಿದ್ರೆ ಆ ಒಂದನ್ನು ಇಟ್ಟುಕೊಂಡು ನಿಮ್ಮ ಧ್ಯಾನಕ್ಕೆ ಹೋಗಕ್ಕೆ ಮುಂಚೆ ಏನು ಪ್ರಕ್ರಿಯೆ ನಡೀತಿದೋ ಅಲ್ಲಿ ಆ ಸಂಕಲ್ಪವನ್ನೇ ನಿಮ್ಮಿಂದ ಆ ವೈಬ್ರೇಷನ್ ಅಂದ್ರೆ ಆ ಕಂಪನೆ ಆಚೆ ಕಡೆ ಹೋಗ್ಬೇಕು. ಆಯ್ತು. ಆಯ್ತಾ? ಇವತ್ತು 21 ದಿವಸದಲ್ಲಿ ಆಜ್ಞಾ ಚಕ್ರದಿಂದ ಆ ಕಂಪನ ಆಚೆ ಕಡೆ ಹೋದ್ರೆ ಆ ವೈಬ್ರೇಷನ್ ಆಚೆ ಕಡೆ ಹೋಗುವಾಗ ಈ ಬಾಹ್ಯ ಪ್ರಪಂಚದಲ್ಲಿ ಅಂದ್ರೆ ಈ ವಿಶ್ವದಲ್ಲಿ ಎಲ್ಲೇ ಇದ್ರೂ ಅದು ನಿಮ್ಗೆ ಆಕರ್ಷಣ ಸಿದ್ಧಾಂತದಿಂದ ಆಚೆ ನಿಮ್ಮ ಹತ್ರ ಬರ್ತದ ಖಂಡಿತ. ಆಯ್ತು. ಓಕೆ Thank you. ಓಕೆ ಮಾಡ್ತಾ ಹೋಗಿ. ಆಯ್ತು. ರೈಟ್. ಅನ್ನಪೂರ್ಣ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿಲ್ಲ. నమస్తే మాస్టర్. నమస్తే ಹೇಳಿమా. నేను తెలుగులో మాట్లాడతాను మాస్టర్. తెలుగు. ఎస్, ఏ లాంగ్వేజ్ ఉంటే ఆ లాంగ్వేజ్ మాట్లాడండి. తెలుగు. నేను చెప్పండి. ఫ్యామిలీ కాన్షియస్ గురించి ధ్యానంకి జాయిన్ అయినానండి. కానీ నాకు వైబ్రేషన్స్ చాలా ఎక్కువ ఉన్నాయి. ఏంటంటే హ్యాండ్ షేక్ అవుతుంది, ఆజ్ఞా చక్రం దగ్గర వైబ్రేషన్ ఎక్కువ అవుతుంది. నేను ఇంకా కంటిన్యూ చేయాలనుకుంటున్నాను. చేయండి. తర్వాత డే టైము మీరు ఈ మామూలుగా నేల మీద నడచాలి. ఒక 30-40 నిమిషాలు ప్రతిరోజు నడచండి. ఓకే ఓకేనండి. చాలా వైబ్రేషన్స్ అయితే చాలా వస్తున్నాయి మీ సార్. ఆజ్ఞా చక్రం దగ్గర ఇట్లా లాగేస్తుంది ఇట్లా. ఎస్, వెరీ గుడ్. అంటే అది ఏమైతుందంటే శక్తి ప్రసారం అవుతున్నప్పుడు అక్కడ వైబ్రేషన్ వచ్చే వస్తుంది. అది యాక్టివేషన్కు రెడీ అవుతుంటుంది అందుకోసం. ఓకే, బాడీ షేక్ వస్తుంది, హ్యాండ్ షేక్ వస్తుంది సార్. బాడీ షేక్ వచ్చినప్పుడు హ్యాండ్ షేక్ వస్తలేదు. హ్యాండ్స్ ఫస్ట్ వైబ్రేషన్ వస్తుంది, తర్వాత అనుకోకుండా బాడీ ఇట్లా ఊగేస్తున్నాను. ఓకే రైట్. నేను కంటిన్యూ చేయాలనుకుంటున్నాను. కంటిన్యూ చేయండి, తొందరలేదు. ఓకే ఓకే. ಸುಭದ್ರ ಮೇಡಮ್ ನಮಸ್ತೆ ಗುರುಜಿ. ನಾನು ಧ್ಯಾನ ಇಂಪ್ರೂವ್ ಆಗ್ಲಿ, ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಸಂಕಲ್ಪ ಇಟ್ಕೊಂಡು ಮಾಡಿದ್ದೆ ಗುರುಜಿ. ಹೌದು. ಅದ ನನಗೆ ಸ್ವಲ್ಪ ಮುಂದುವರೆದಿದ್ದೀನಿ ಅಂತ ಅನ್ಸುತ್ತೆ. ಮೊನ್ನೆ ರೇಖಿ ಕ್ಲಾಸಲ್ಲಿ ಓರಾ ಟೆಸ್ಟ್ ಮಾಡಿದ್ರು, ಅವಾಗ ಚೆನ್ನಾಗ್ ಬಂತು ಅಂತ ಎಲ್ರು ಹೇಳಿದ್ರು. ಹೌದು ಖಂಡಿತ. ಅದರಿಂದ ಉನ್ನತ ಮಟ್ಟದಲ್ಲಿ ಆಗುತ್ತೆ. ಅಂದ್ರೆ ನಿಮ್ಮ ಆರ ಅಂತೂ ತುಂಬಾ ಚೆನ್ನಾಗಾಗ್ತದೆ. ಆಗ ಹೇಳಿದ್ರು. ಮತ್ತೆ ಇವತ್ತು ಕ್ವಾಂಟಮ್ದು ನೀವು ಮೆಡಿಟೇಷನ್ ಮಾಡಿಸಿದಾಗ ತುಂಬಾ ವೈಬ್ರೇಷನ್ಸ್ ಇತ್ತು, ಚೆನ್ನಾಗಾಯ್ತು. ಕೈ ನೋವು ಇದೆ ಅಂತ ಹೇಳ್ತಿದ್ದೆ, ಅದೆಲ್ಲ ಆ ಮಿನಿಟ್ ಅಲ್ಲಿ ನನಗೆ ಇಲ್ಲ ಅಂತ ಅನ್ನಿಸ್ತು. ಕೈ ನೋವು ಏನೂ ಇಲ್ಲ, ನಾನು ಹೆಲ್ತಿ ಆಗಿದ್ದೀನಿ ಅಂತ ಅನ್ನಿಸ್ತು. ಮತ್ತೆ ಬಾಡಿ ಒಂದ್ಸಲ ತುಂಬಾನೇ ಜೋರಾಗಿ ರೈಟ್ ಇಂದ ಲೆಫ್ಟ್ಗೆ ಮತ್ತೆ ರೈಟ್ಗೆ ಜರ್ಕ್ ಆಯ್ತು. ಹೊಟ್ಟೆ ಭಾಗದಲ್ಲಿ ಈ ತರ ಆಯ್ತು ಗುರುಜಿ. ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಗುರುಜಿ. ಎಲ್ಲರೂ ಮಾಡಬೇಕು. ಈಗ 21 ದಿನ ಕಂಪ್ಲೀಟ್ ಆಗಿದೆ ಅಂದ್ರೆ ಅಲ್ಲಿಗೆ ಆಗಿದೆ ಅಂತಲ್ಲ. ಅಂದ್ರೆ ಒಂದೊಂದು ಸಂಕಲ್ಪವನ್ನು 21 ದಿನ ನಾವು ಅದು ನೆರವೇರೋವರೆಗೂ ಆ ನೆರವೇರಕ್ಕೆ ಸಮಯ ಕೊಡಬೇಕು. ಯಾಕಂದ್ರೆ ನಾವು ಎಷ್ಟು ದಿವಸದಿಂದನೋ ನಕಾರಾತ್ಮಕ ಇಟ್ಕೊಂಡಿರ್ತೀವಿ. ಯಾವುದೇ ಒಂದು ವಿಷಯದ ಬಗ್ಗೆ ನಕಾರಾತ್ಮ ಇಡೀ ವರ್ಷಗಳಿಂದ ಇಟ್ಕೊಂಡಿರ್ತೀವಿ. ವಿ ಕೀಪ್ ಅವರ್ ನೆಗೆಟಿವ್ ಥಾಟ್ಸ್, ಅದಕ್ಕೆ ನೆಗೆಟಿವ್ ವೈಬ್ರೇಷನ್ಸ್ ವಿತ್ ಇನ್ ಅಸ್ ಫಾರ್ ಸಿನ್ಸ್ ಲಾಂಗ್ ಟೈಮ್. ಇಫ್ ಯು ವಾಂಟ್ ಟು ಕರೆಕ್ಟ್ ದೆಮ್, ಇಟ್ ಟೇಕ್ಸ್ ಸಮ್ ಟೈಮ್. ಓಕೆ, ದಟ್ ಈಸ್ ವೈ ಫಾರ್ ಎವ್ರಿ ವಿಶ್, ಫಾರ್ ಎವ್ರಿ ಇಂಟೆನ್ಷನ್, ಫಾರ್ ಎವ್ರಿ ಗೋಲ್ ವಾಟ್ ವಿ ಕೀಪ್, ಪ್ರತಿಯೊಂದು ಸಂಕಲ್ಪಕ್ಕೆ ನಾವು 21 ದಿವಸ ಸಮಯ ಕೊಟ್ಟರೆ ನಿಧಾನವಾಗಿ ಆ ನಕಾರಾತ್ಮಕ ಎಲ್ಲ ತೊಲಗಿಸ್ಕೊಂಡು ಪೂರ್ತಿ ಸಕಾರಾತ್ಮಕ ಕಡೆ ನಾವು ಶೂನ್ಯತ್ವ ಕಡೆ ಬರ್ತಾ ಇದ್ರೆ ಆವಾಗ ನಿಮ್ಮ ಸಂಕಲ್ಪ ನೆರವೇರುತ್ತೆ. ನಿಮ್ಮ ಒಳಗಡೆನೆ ಫ್ರೀಕ್ವೆನ್ಸಿ ಚೇಂಜ್ ಆಗಿಲ್ಲ ಅಂದ್ರೆ ಬಾಹ್ಯದ ಪ್ರಪಂಚದಲ್ಲಿ, ಬಾಹ್ಯದ ವಿಶ್ವದಲ್ಲಿ ಯಾವುದೇ ಅಂತ ಬದಲಾವಣೆ ಕಾಣಿಸೋಕೆ ಸಾಧ್ಯವಿಲ್ಲ. ಬದಲಾವಣೆ ಬರಬೇಕಾಗಿರೋದು ಫಸ್ಟ್ ನಮ್ಮಲ್ಲೇನೆ, ನಮ್ಮ ಒಳಗಡೆನೆ ಆ ಬದಲಾವಣೆ ಕಾಣಿಸ್ಬೇಕು. ಏನಂತ, ಉದಾಹರಣೆಗೆ ಆರೋಗ್ಯ ಚೆನ್ನಾಗಿಲ್ಲ, ಆರೋಗ್ಯ ಸುಧಾರ ಆಯ್ತು, ಆರೋಗ್ಯ ಸರಿ ಆಯ್ತು, ನಾವು ಚೆನ್ನಾಗಿದ್ದೀನಿ ಅಂತ ಆ ವೈಬ್ರೇಷನ್ ನಿಮ್ಮಿಂದ ಫಸ್ಟ್ ಆಚೆ ಕಡೆ ಹೋಗ್ಬೇಕು. ನಮ್ಮಿಂದ ಹೋಗಿಲ್ಲದೆ ನನಗೆ ಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ?
ಹ್ಮ್ ಫಸ್ಟ್ ನಾವು ధన్య- ನಾವು ఒప్పుకోవడానికి సిద్ధ ಆಗ್ಬೇಕು. ಹ್ಮ್ ఫస్ట్ ఆరోగ్యం మనకి బాగా కావాలంటే ఫస్ట్ మన ಹ್ಮ್ లోపల ఉన్నటువంటి మన అంతరంలో మనం ఒప్పుకోవాలి, దానికి ಹ್ಮ್ ఒప్పించాలి. ఎలాగా? ప్రతిరోజు సంకల్పం పెట్టి పెట్టి మన లోపల ಹ್ಮ್ ఉన్నటువంటి ఆ ఉపకణగల స్థాయికి పోయి, అంటే ఎలక్ట్రాన్, ಹ್ಮ್ ప్రోటాన్, న్యూట్రాన్ స్థాయికి పోయి అక్కడ సరిపోయింది. ఆరోగ్య అన్ని 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 ఈ ఉపకణాలు అంటే ఈ సూక్ష్మ కణాలు అన్నీ కూడా చాలా మంచిగా వైబ్రేట్ అవుతున్నాయి. వాటి యొక్క అమరిక, వైబ్రేషన్ చాలా బాగుంది అని అక్కడ అడ్జస్ట్ చేస్తేనే అది బాహ్య ప్రపంచానికి వస్తుంది. అర్థమైందా? అది మనకు అనుభవానికి వస్తుంది. ఫస్ట్ మనం అక్కడ అడ్జస్ట్ చేయకుండా నాకు ఆరోగ్యం కావాలి, నాకు సంపద కావాలి, నాకు మంచి సంబంధాలు కావాలి, డబ్బు కావాలి, జాబ్ కావాలంటే ఏది రాదు. ఫస్ట్ లోపల ಅಡ್ಜಸ್ಟ್ ಆಗುತ್ತೆ ಅన్ని ಆಟೋಮೆಟಿಕ್. ಕ್ವಾಂಟಮ್ ಸ್ಥಾಯಿಯಲ್ಲಿ ನೀವು ಏನು ಬದಲಾವಣೆ ಮಾಡ್ಕೊಂತೀರೋ ಅದಕ್ಕೆ ಕ್ವಾಂಟಮ್ ಮೆಡಿಟೇಷನ್ ಅಂತ ನಾವು ಇವತ್ತು ಮಾಡಿರೋದು. ಅಲ್ಲಿ ಏನು ಬದಲಾವಣೆ ಮಾಡ್ಕೊಂತೀರೋ ಅದೇ ಬದಲಾವಣೆ ಆಚ ಕಡೆ ನಿಮಗೆ ಪ್ರಸ್ಫುಟ ಆಗತ್ತೆ. ಅರ್ಥ ಆಯ್ತಾ? ಪ್ರತ್ಯಕ್ಷವಾಗತ್ತೆ. ನೆನ್ಪಿಟ್ಕೊಳ್ಳಿ. ರೈಟ್. ಆಯ್ತು. ಧನ್ಯವಾದಗಳು ಗುರುಜಿ, ಓಕೆ, ಧನ್ಯವಾದಗಳು, ರೈಟ್. ಧನ್ಯವಾದಗಳು. ಸುಮಿತ್ರಾ ಮೇಡಮ್ ಮಾತಾಡಿ. ಸುಮಿತ್ರಾ ನಮಸ್ತೆ ಸರ್. ಹೇಳಿ ಮಾ. ನಾನು ಫ್ಯಾಮಿಲಿ ಬಗ್ಗೆ ಸಂಕಲ್ಪ ಇಟ್ಕೊಂಡು ಮಾಡಿದೆ ಗುರುಜಿ. ಅದು ಚೆನ್ನಾಗಿ ಆಗಿದೆ ಗುರುಜಿ. ಧ್ಯಾನ 21 ದಿನ ಸಂಕಲ್ಪ ಧ್ಯಾನ. ಮತ್ತೆ ಕನಸಿನಲ್ಲಿ ಪತ್ರಿಜಿಗರು ಬಂದಿದ್ರು ಗುರುಜಿ. ಸರಿಯಾಗಿ ಕೇಳಿಸ್ತಾ ಇಲ್ಲ, ನೀಟಾಗಿ ಮಾತಾಡಿ. ಕನಸಿನಲ್ಲಿ ಪತ್ರಿಜಿಗರು ಬಂದಿದ್ರು. ಓಕೆ ಓಕೆ ಓಕೆ. ಅದು ಮಲಗಿರೋ ತರ ಬಂದಿದ್ರು ಗುರುಜಿ. ಅವರು ಮಲ್ಕೊಂಡಿದ್ದು ಮನೆ ತರ ಬಂದಿದ್ರು. ಅದು ಏನಂತ ನನಗೆ ಅರ್ಥ ಆಗಿಲ್ಲ. ಪತ್ರಿಕೆ ಗುರುಗಳು ಕಾಣಿಸ್ಕೊಂಡು ಏನಾಯ್ತು? ಅವ್ರು ಮಲಗಿದ್ರು ಅಷ್ಟೇ. ನಾನು ಅವ್ರ ಮುಖ ನೋಡಿದೆ. ಆಮೇಲೆ ಖುಷಿ ಆಯ್ತು, ಗುರುಜಿ ಬಂದಾರೆ ಅನ್ನೋದು ಒಂದು ಖುಷಿ ಆಯ್ತು. ಸಾಕು ಅಷ್ಟೇ, ಏನು ತೊಂದರೆ ಇಲ್ಲ. ಅವರ ಚೈತನ್ಯ ಅಲ್ಲಿ ಚೈತನ್ಯ ಅನ್ನೋದು ನಮಗೆ ಅದು ಒಂಥರ ಅನುಭವ ಬರೋದು ತುಂಬಾ ಉತ್ತಮ. ಅದು ಅದೇ ನಿಮ್ಮ ಪಾಸಿಟಿವ್ ಎನರ್ಜಿ ಇನ್ನೂ ಹೆಚ್ಚಾಗತ್ತೆ ನಿಮ್ಮಲ್ಲಿ. ಆಯ್ತಾ? ಗುರುಜಿ. ಓಕೆ. ಮತ್ತೆ ಸಂಕಲ್ಪ ಬೇರೆ ಇಟ್ಕೊಂಡು ಮಾಡ್ಬೋದಲ್ವ ಗುರುಜಿ? ಹೌದು, ನಾಳೆಯಿಂದ ಶುರು. ನೀವು ಮತ್ತೆ ಇನ್ನೊಂದು ಸಂಕಲ್ಪದಿಂದ ಶುರು ಮಾಡ್ಬೇಕಾಗತ್ತೆ ಮತ್ತೆ. ಓಕೆ ಗುರುಜಿ. ಸಂಕಲ್ಪ ಅನ್ನೋದು ಅದು ಜಸ್ಟ್ ಧ್ಯಾನಕ್ಕೆ ಮುಂಚೆ ಸಮಯದಲ್ಲಿ ಮಾಡ್ಕೊಳ್ಳೋಂಥ ಒಂದು. ತದನಂತರ ನೀವು ಶೂನ್ಯ ಧ್ಯಾನಕ್ಕೆ ಹೋಗ್ಬೇಕು. ಅದು ನಾಳೆಯಿಂದ ಮತ್ತೆ ಪ್ರಾರಂಭಿಸಿ. ಓಕೆ ಥ್ಯಾಂಕ್ ಯು ಗುರುಜಿ. ಓಕೆ. ಲಕ್ಷ್ಮೀ ಮಹೇಶ್ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಾನು ಇವತ್ತಿಗೆ 16 ದಿವಸ ಆಯ್ತು ಗುರುಜಿ ಇದಕ್ಕೆ ಜಾಯ್ನ್ ಆಗಿ. ವೆರಿ ಗುಡ್. ನಾನು ಮತ್ತೆ ಅಂದ್ರೆ ನಾನು ಅದೇ ಜಾಸ್ತಿ ಧ್ಯಾನವನ್ನು ಮಾಡ್ಬೇಕು ಅನ್ನೋದೇ ನನ್ನ ಸಂಕಲ್ಪ ಇಟ್ಕೊಂಡು ಮಾಡಿದ್ದು. ವೆರಿ ಗುಡ್. ಮತ್ತೆ ನಾನೀಗ 16 ದಿವಸ ಆಗಿದೆಯಲ್ಲ ಗುರುಜಿ, ನಾನು ಇದನ್ನ 21 ದಿವಸ ಕಂಟಿನ್ಯೂ ಮಾಡದ ಅಥವಾ ನಾಳೆಯಿಂದ? ಇಲ್ಲ, ನಾಳೆಯಿಂದ ಹೊಸದು 21ಕ್ಕೆ ಅದು ಆಯ್ಕೆ ಮಾಡ್ಕೊಳ್ಳಿ. ಅಂದ್ರೆ ಬೇರೆದ್ ಮಾಡ್ಕೋಬೇಕಾಗತ್ತಾ? ಇದನ್ನೇ ನಾನು ಕಂಟಿನ್ಯೂ ಬೇರೆದ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಇದು ಓಕೆ, ಇದರಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಿದೆ ಅಂದ್ರೆ ಇದು ಬಿಟ್ಬಿಟ್ಟು ಬೇರೆದ್ ಹಾಕೊಳ್ಳಿ. ಅಂದ್ರೆ ನಾನು ಕರೆಕ್ಟ್ ಟೈಮ್ಗೆ ಎದೊಳ್ತಾ ಇದ್ದೀನಿ ಗುರುಜಿ. ಈಗ ಎದೊಳ್ತಾ ಇದ್ದೀನಿ, ಕೂತ್ಕೋತಾ ಇದ್ದೀನಿ. ಆದ್ರೆ ನನ್ಗೆ ಈ ಮೊಣ್ಕಾಲ್ 2 ಮೊಣ್ಕಾಳಲ್ಲೂ ತುಂಬಾ ಪೈನ್ ಆಗತ್ತೆ. ಮತ್ತೆ ಆಕಳಕ್ಕೆ ಒಂದ್ 10 ನಿಮಿಷ 20 ನಿಮಿಷ ಕೂತ್ಕೋತೀನಿ ಗುರುಜಿ. 2 ಮೊಣ್ಕಾಳಲ್ಲೂ ತುಂಬಾ ಪೈನ್ ಆಗತ್ತೆ. ಆಕಳಕ್ಕೆ ತುಂಬಾ ಬರುತ್ತೆ ನನ್ಗೆ. ಅವಾಗ ಏನಾಗತ್ತೆ, ನಾನು ಉಸಿರಿನ ಕಡೆ ಗಮನ ಕೊಡಕ್ ಆಗಲ್ಲ. ಈ ಆಕಳಕ್ಕೆ ಏನಕ್ ಬರುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಗುರುಜಿ, ಅದು ಏನಕ್ಕೋಸ್ಕರ ಅಂತ. ಅವೆಲ್ಲ ಏನಂದ್ರೆ ಈಗ ನೀವು ಅಂದ್ರೆ ನಿಮ್ಮ ದೇಹ ಸಿದ್ಧವಾಗ್ತಾ ಇದೆ, ಆ ಚೇಂಜಸ್ ಬರುತ್ತೆ ನಿಮ್ಮಲ್ಲಿ. ಓಕೆ. ಹೋಗ್ತಾ ಹೋಗ್ತಾ ಆ ಬದಲಾವಣೆ ಎಲ್ಲ ಇವೆಲ್ಲ ಕಾಣಿಸ್ತಾ ಇರ್ತದೆ. ಅಂದ್ರೆ ನೀವು ಈ ಧ್ಯಾನಕ್ಕೆ ಹಲವಾರು ಧ್ಯಾನಕ್ಕೆ ಸಿದ್ಧವಾಗ್ತಾ ಇದೆ ಶರೀರ. ಅದರಲ್ಲಿ ಸ್ವಲ್ಪ ಮಾರ್ಪುಗಳಂತ ಅನುಕೂಲ ಅಷ್ಟೇ. ಅದೇನೋ ಯಾವುದೇ ನೆಗೆಟಿವ್ ತರ ಭಾವಿಸಬಾರ್ದು. ಅಂದ್ರೆ ಇದೇನೋ ನೆಗೆಟಿವ್, ನನ್ಗೆ ಇದು ಈ ತರ ಆಗ್ತಾ ಇದೆಯಲ್ಲ, ಅದೇನು ಭಾವಿಸಬಾರ್ದು. ಇವೆಲ್ಲ ಚೇಂಜಸ್ ಬಾಡಿಯಲ್ಲಿ ಆಗ್ತಾ ಇರ್ತದೆ. ಬಾಡಿ ತನ್ನಂತದೇ ಅಡ್ಜಸ್ಟ್ ಮಾಡ್ಕೊಂತದೆ. ಬಾಡಿಯನ್ನು, ದೇಹವನ್ನು ಯಾವಾಗ್ಲೂ ಸ್ನೇಹಪೂರ್ವದಲ್ಲಿ, ಸ್ನೇಹ ಭಾವದಿಂದ, ಪ್ರೀತಿಯುತವಾಗಿ ನಾವು ಅದನ್ನ ಸಂಕಲ್ಪ ಇಟ್ಕೋಬೇಕು. ಯಾವುದೇ ಸಮಯದಲ್ಲಿ ಅದನ್ನು ವ್ಯತಿರೇಕಿಸಬಾರ್ದು. ಅದು ತೋರಿಸುವಂತ ಲಕ್ಷಣಗಳನ್ನು ನಾವು ನಂಬಬೇಕು, ಬಟ್ ಆದ್ರೆ ವ್ಯತಿರೇಕ ಮಾಡಬಾರ್ದು. ಆಯ್ತಾ? ಅವಾಗ ಏನಾಗತ್ತಂದ್ರೆ ತನ್ನಂತದೇ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸಂಪೂರ್ಣ ಒಂದು ಒಳ್ಳೆ ಸಮತಾ ಸ್ಥಿತಿ ಅಂತಂದ್ರೆ ಕೂತ ತಕ್ಷಣವೇ ಶೂನ್ಯಕ್ಕೆ ಹೋಗುವಂತ ಸ್ಥಿತಿ ಬಂದೇ ಬರುತ್ತೆ ಅದು. ಆಯ್ತಾ?
ಈಗ ನನ್ಗೆ ಪೈನ್ ಇರುತ್ತಲ್ಲ ಗುರುಜಿ, ನಾನು ಹಂಗೆ ಅದೇ ಪೈನ್ ಅಲ್ಲೇ ಕೂತ್ಕೋಬೇಕಾ ಅಥವಾ ಎದ್ ಬಿಡ್ಬೋದಾ ಏನು ಅಂತ. ನನ್ಗೆ ತುಂಬಾ ಪೈನ್ ಆಗತ್ತೆ ಒಂದ್ ಪೇಯ್ನು ಸೈಡ್ ಮೊಣ್ಕಾಲು. ಅದೇ ಪೇಯ್ನು ನಿಮ್ಗೆ ತುಂಬಾ ಹೆಚ್ಚಾದ್ರೆ ಅದು ಒಂಥರ ಸಹಿಸಿದ್ರೆ ಹೋಗತ್ತೆ ಅದು. ಹ, ಓಕೆ, 1-2 ದಿವಸ ಸಹನ ಇಟ್ಕೊಳ್ಳಿ. ಹ, ನಿಮ್ಮ ಗಮನ ಬಹುಶಃ ನೀವೇನ್ ಮಾಡಿ ಅಂದ್ರೆ, ಆ ಟೈಮಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅದು ನಿಮ್ಗೆ ಯಾವಾಗ್ಲೂ ಅಷ್ಟೇ, ಮನಸ್ಸು ಶೂನ್ಯ ಆಗೋವರೆಗೆ ಈ ಪೇಯ್ನ್ಸು ಅದು ಇದು ಅಂದ್ರೆ ಮನಸ್ಸು ಒಂಥರ ಗಾಢವಾಗಿ ಅಂತಂದ್ರೆ ಗ್ರಾಸ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಇನ್ನು ಓಕೆ. ನಿಮ್ಮ ಮನಸ್ಸು ಉಪರಿತಲದಲ್ಲಿದೆ ಅಲ್ಲ, ನೀವು ಹ್ಮ್ ಮನಸ್ಸು ಅಂತರಕ್ಕೆ ಹೋದ್ರೆ ಯಾವುದೂ ಇಲ್ಲ, ಯಾವ ನೋವು ಇಲ್ಲ. ನೋವು ಯಾವ್ದು ಬರೋದು? ಮನಸ್ಸಿಗೆ ಅಲ್ಲ ಬರೋದು, ದೇಹಕ್ಕೆ ಬರುತ್ತಾ ನೀವು? ಮನಸ್ಸಿಗೆ. ಆ ಮನಸ್ಸಿಗೆ, ಆ ಮನಸ್ಸು ಶೂನ್ಯ ಆದ್ರೆ ನೋವೇ ಇಲ್ಲ. ಅದಕ್ಕೋಸ್ಕರ ಓಕೆ. ಬಿಗಿನಿಂಗ್ ಅಲ್ಲಿ ಸ್ವಲ್ಪ ತೊಂದರೆ ಕೊಡ್ತದೆ. ಅವಾಗ ನೀವೇನ್ ಮಾಡ್ತೀರ ಅಂದ್ರೆ, ನಿಮ್ಮ ಗಮನವನ್ನು ಆ ಎರಡು ಮೊಣಕಾಲು ಇಟ್ಕೊಂಡು, ಈಗ ಕ್ವಾಂಟಮ್ ಹೀಲಿಂಗ್ ಮಾಡಿದ್ವಲ್ಲ, ಸ್ವಲ್ಪ ಹ್ಮ್ ಅದು ಮಾಡ್ಕೊಳ್ಳಿ. ಕ್ವಾಂಟಮ್ ಹೀಲಿಂಗ್ ಮಾಡ್ಕೊಳ್ಳಿ. ಮತ್ತೆ ಆ ಮೊಣಕಾಲು ಅಲ್ಲಿ ಫೋಕಸ್ ಮಾಡ್ಕೊಂಡಿದ ಮೇಲೆ ಉಪಕರಣ ಸ್ಥಾಯಿಗೆ ಹೋಗ್ತಿರಲ್ಲ ನೀವು, ಓಕೆ. ಮೊಣಕಾಲು ಒಳಗಡೆ ಪ್ರವೇಶ ಮಾಡಿ ಹ್ಮ್ ಉಪಕರಣ ಸ್ಥಾಯಿಗೆ ಹೋಗ್ತಿರಲ್ಲ, ಕ್ವಾಂಟಮ್ ಲೆವೆಲ್ ಹ್ಮ್ ಹೋಗ್ತಿರಲ್ಲ, ಅಲ್ಲಿ ಏನ್ ಹ್ಮ್ ಮಾಡ್ಬೇಕಂದ್ರೆ ದೀರ್ಘ ಉಸಿರಾಟ ನಡೆಸಿ. ಹ್ಮ್ ಅಂದ್ರೆ ನಿಧಾನವಾಗಿ ಒಂದು 4-4-8 ಇದೆಯಲ್ಲ, ಅದು ನಡ್ಸ್ಕೊಂಡು ಆ ಶಕ್ತಿ ಎಲ್ಲ ಅಲ್ಲಿ ಪ್ರವಾಹ ಆಗ್ತಾ ಇದೆ ಅಂತ ನಿಮ್ಮ ಸಂಕಲ್ಪವನ್ನು ಮಾಡಿ. ಓಕೆ ಗುರುಜಿ. ಅಂದ್ರೆ ಒಂಥರ ನಿಮ್ಮ ಪೂರ್ತಿ ಗುರಿ ಅಂತ ಹ್ಮ್ ನೀವೇನು ಆ ತಗೊಳ್ಳೋಂಥ ಆ ದೀರ್ಘವಾದ ಉಸಿರಾಟ ಇದೆಯಲ್ಲ, ದೀರ್ಘವಾದ ಪ್ರಾಣವಾಯು ಆ ಪ್ರಾಣವಾಯು ಅಲ್ಲಿಗೆ ಫ್ಲೋ ಆಗ್ತಾ ಇದೆ, ಪ್ರಾಣಶಕ್ತಿ ಎಲ್ಲ ಪ್ರಸಾರ ಆಗ್ತಾ ಇದೆ, ನಮಗೆ ಅಲ್ಲಿ ಪೂರ್ತಿ ಹೀಲ್ ಆಗ್ತಾ ಇದೆ ಅಂತ ನೀವು ಮಾಡ್ಕೊಂತ ಹೋದ್ರೆ ಸ್ವಲ್ಪ ದಿನದಲ್ಲಿ ಮಾಡಿದ್ರೆ ಅದು ಕ್ಲಿಯರ್ ಆಗ್ಬಿಡ್ತದೆ ಅದು. ಓಕೆ ಗುರುಜಿ. ಆ ಥರ ಮಾಡಬೇಕು. ಆಯ್ತಾ? ಓಕೆ ಓಕೆ. ಅಂದ್ರೆ ಬೇರೆದ್ ಇಟ್ಕೊಂಡ್ ಮಾಡ್ಬೋದಾ ಗುರುಜಿ? ನಾಳೆಯಿಂದ ಬೇರೆ ಹೌದು ಸಂಕಲ್ಪ ಹೌದು ಹೌದು ಇಟ್ಕೊಂಡ್ ಮಾಡ್ಬೋದು? ಹೌದು ಹೌದು. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ರೈಟ್ ರೈಟ್. ಮಂಜುಳಾ ಮೇಡಮ್ ಮಾತಾಡಿ. ಮಂಜುಳಾ. ನೆಕ್ಸ್ಟ್ ಲಕ್ಷ್ಮಿ ಹೆಗ್ಡೆ ಮಾತಾಡಿ. ನಮಸ್ತೆ ಗುರುಜಿ. ಹಾ ಗುರುಜಿ, ನಾನು 14 ದಿವಸದಿಂದ ಮಾಡ್ತಾ ಇದ್ದೇನೆ. ಹ್ಮ್ ಮುಂದೆ ಹೆಂಗ್ ಮಾಡೋದು ಮುಂದಿನ ಇದನ್ನ? ಸ್ವಲ್ಪ ನೆಕ್ಸ್ಟ್ ನನ್ನ ನಾಳೆಯಿಂದ ಸಂಕಲ್ಪ. ಅಂದ್ರೆ ನಿಮ್ಗೆ ಅದರಲ್ಲಿ ಪೂರ್ಣ ಆಗಿದ್ರೆ ಓಕೆ, ಇಲ್ಲ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡಿ, ತೊಂದರೆ ಇಲ್ಲ. ಚೂರು ಆಗೋ ತರ ಸಂಕಲ್ಪ ಬಂದಿದೆ ಸರ್. ಬರ್ತದೆ. ಇನ್ನೂ ಬರಕ್ಕೆ ನೀವು ಸ್ವಲ್ಪ ಸಮಯ ಕೊಡ್ಬೇಕು. ಯಾಕಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆಲ್ಲ, ಎಷ್ಟೋ ಹೌದು. ವರ್ಷಗಳಿಂದ, ಎಷ್ಟೋ ಲಾಂಗ್ ಟೈಮ್ ಇಂದ ನಮ್ಮ ಒಳಗಡೆ ನಕಾರಾತ್ಮ ಹೆಚ್ಚಾಗಿರ್ತದೆ. ಹೌದು. ನಾನು ಅದೇ ಹೇಳ್ತಾ ಇದ್ದೀನಿ ಪದೇ ಪದೇ, ನಿಮ್ಮ ನಕಾರಾತ್ಮ ತೊಲಗುವವರೆಗೂ ಅದು ನಿಮ್ಮ ಒಳಗಡೆ ಆಂತರಿಕ ಆ ವೈಬ್ರೇಷನ್ ಚೇಂಜ್ ಆಗೋದಿಲ್ಲ. ಅದು ಯಾವಾಗ, ಅದನ್ನೇ ಹೇಳ್ತಾ ಇದ್ದೀವಲ್ಲ, ಬದಲಾವಣೆ ಅನ್ನೋದು ಆಚೆ ಕಡೆಯಿಂದಿಲ್ಲ, ಬದಲಾವಣೆ ನಮ್ಮಿಂದ ಸ್ಟಾರ್ಟ್ ಆಗಬೇಕು, ನಮ್ಮ ಆಂತರದಿಂದ ಸ್ಟಾರ್ಟ್ ಆಗ್ತದೆ. ಅದು ಸ್ಟಾರ್ಟ್ ಆಗುವಾಗ ಫಲಿತ ಸ್ವಲ್ಪ 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 ಹೆಚ್ಚಾಗ್ತದೆ. ಪೂರ್ತಿ ಬದಲಾವಣೆ ಒಳಗಡೆ ಮಾಡ್ಕೊಂಡಿದ್ವಿ. ಏನು ಬದಲಾವಣೆ ಅಂತಂದ್ರೆ, ನನಗೂ ಇಂಥ ಗುರಿ ಅದು ಆಗೋಯಿತು ಅನ್ನೋದು ನಿಮ್ಗೆ ಆ ನಂಬಿಕೆ ಇದೆಲ್ಲ 100% ನಿಮ್ಮಲ್ಲಿ ವ್ಯವಸ್ಥಿತ ಆಗ್ಬೇಕು. ಯಾವಾಗ 100% ವ್ಯವಸ್ಥೆ ಆಗ್ತದೋ, ಆಚೆ ಕಡೆ ಆಟೋಮೆಟಿಕ್ ಆಗಿ ಯಾವುದೋ ಒಂದು ರೂಪೇನ ಸಿಗತ್ತೆ ನಿಮಗೆ. ಈ ರೂಪದಲ್ಲಿ ಈ ಮಾರ್ಗ ಆ ಮಾರ್ಗ ಅಂತ ಹೇಳಕ್ಕಾಗಲ್ಲ. ಯಾವುದೋ ಒಂದು ಮಾರ್ಗದಲ್ಲಿ ನೀವು ಇಟ್ಕೊಂಡಂತ ಗುರಿ ಲಕ್ಷ್ಯ ಅಲ್ಲಿ ಒಂಥರ ಸ್ಥಾಪಿತ ಆಗತ್ತೆ, ಆಚೆ ಕಡೆ ನಿಮಗೆ ಪ್ರತ್ಯಕ್ಷ ಆಗತ್ತೆ. ಅದು 100% ಗುರುಜಿ, ಮತ್ತೆ ನಾನು ಧ್ಯಾನ ಕೂತಾಗ ಬರೀ ತೊಂದ್ರೆ ಆಗ್ತಾ ಇತ್ತು ಗುರುಜಿ. ಬರೀ ಹಿಂದಿನ ನೆನಪಾಗೋದು. ಈಗ ನಿನ್ನೆ ಯಾರ ಹತ್ರ ಮಾತಾಡ್ದೆ, ಆ ತರದ್ದು ಬರೀ ಅದೇ ರೀಲ್ ತರ ಬರ್ತಾ ಇತ್ತು. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎದ್ದೇ ಬಿಡೋಣ ಅನಿಸ್ತಾ ಇತ್ತು. ಏನು ಇಲ್ಲ, ಅದು ಹೋಗ್ಬೇಕು. ಆಯ್ತಾ? ಅವೆಲ್ಲ ಒಳಗಡೆ ಇಟ್ಕೊಂಡಿರ್ತೀವಿ, ಒಳಗಡೆ ಇರ್ತವೆ, ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಹೋಗ್ಬೇಕು. ಒಬ್ಬೊಬ್ರಿಗೆ ಒಂಥರ, ನಿಮ್ಗೆ ಆ ತರ, ಇನ್ನೊಬ್ರಿಗೆ ಕಣ್ಣು ಮುಚ್ಚಿದ ತಕ್ಷಣ ಏನೋ ದೃಶ್ಯಗಳು ಕಾಣಿಸ್ತಾ ಹೋಗ್ತಾ ದೃಶ್ಯಗಳು ಅದು ಇದು ಕಲರ್ಸ್ ಎಲ್ಲ ಆಗ್ತಾ ಇರ್ತವೆ. ಒಬ್ಬೊಬ್ರಿಗೂ ಒಂಥರ ಆಗ್ತದೆ. ಎಲ್ಲರಿಗೂ ಒಂದೇ ತರ ಆಗ್ಬೇಕಂತ ಯಾವಾಗ್ಲೂ ಇಟ್ಕೋಬಾರದು, ಅದು ತಪ್ಪು. ತುಂಬಾ ಜನ ಏನಂದ್ರೆ, ನಾನು ಕಣ್ಣು ಮುಚ್ಕೊಂಡ್ರೆ ನನಗೇನು ಕಾಣಿಸ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ನನಗೂ ಈ ದೇವ್ರು ಕಾಣಿಸ್ತು ಅದು ಕಾಣಿಸ್ತು ಅಂತ ಇನ್ನೊಬ್ರು ಹೇಳ್ತಾ ಇರ್ತಾರೆ. ಅವರು ದೊಡ್ಡ ಅಂದ್ರೆ ಅವ್ರು ಒಳ್ಳೇದು ನಿಮ್ಗೆ ಕೆಟ್ಟದ್ದು ಅಂತ ಯಾವುದು ಇಲ್ಲ. ನೋ ಡಿಫರೆನ್ಸ್. ಆ ಡಿಫರೆನ್ಸ್ ಮಾಡ್ಕೋಬಾರ್ದು. ಎಲ್ಲರಿಗೂ ಅವ್ರವ್ರ ಅನುಭವಗಳು ಬರ್ತವೆ. ಯಾಕಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಏನೇನು ಆದಿಮ ಇಟ್ಕೊಂತೀವೋ, ಏನೇನು ಇಟ್ಕೊಂಡಿರ್ತೀವೋ, ಈ ಶೂನ್ಯ ಸ್ಥಿತಿಗೆ ಹೋಗುವಾಗ, ಧ್ಯಾನಕ್ಕೆ ಹೋಗುವಾಗನೇ ಅವೆಲ್ಲ ಆಚೆ ಕಡೆ ಬರೋದು. ಆಯ್ತಾ? ಈಗ ನಿದ್ದೆ ಹೋಗ್ತೀವಿ. ಗುರುಜಿ, ನಿಮ್ಮ ಹತ್ರ ಈಗ ಮಾತಾಡ್ತಾ ಇದ್ದೀನಲ್ಲ, ಇದೇ ಮತ್ತೆ 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 ಬರ್ತಾ ಇರುತ್ತೆ. ಆಯ್ತು ಬರ್ಲಿ. ನಿಮ್ಮ ಅಂದ್ರೆ ಬಂದ್ರು, ನೀವೇನು ಸಂಕಲ್ಪ ಧ್ಯಾನ ಮಾಡುವಾಗ ನಾಳೆಯಿಂದ
ಆ ಸಂಕಲ್ಪದಲ್ಲಿ ಇಟ್ಕೊಳ್ಳಿ. ಇನ್ನು ಯಾವುದು ಹೊರಗಡೆ ಇರುವಂತ ಎಲ್ಲ ಸಬ್ ಕಾನ್ಶಿಯಸ್ ಮೇಲೆ ಎಲ್ಲ ಆಚೆಗಡೆ ಹೋಗ್ಲಿ, ನಾನು ಶೂನ್ಯ ಧ್ಯಾನಕ್ಕೆ ಹೋಗ್ಬೇಕು, ನನ್ನ ಸಂಕಲ್ಪ ನಾನು ಶೂನ್ಯ ಧ್ಯಾನ ನನಗೆ ಲಭ್ಯವಾಗ್ಬೇಕಂತ ಇಟ್ಕೊಂಡು ಧ್ಯಾನ ಮಾಡಿ. ನಾಳೆಯಿಂದ ಶೂನ್ಯ ಧ್ಯಾನ ನನಗೆ ಸಿಗ್ಬೇಕು. ಓಕೆ, ಆ ರೀತಿಯಲ್ಲಿ ನೀವು ವಿಶ್ವ ಚೈತನ್ಯಗೆ ಕೋರ್ಕೋಬೇಕಾಗತ್ತೆ. ಅದು ಆಗತ್ತೆ, ಯಾಕಾಗಲ್ಲ? ಇದ್ರ ಜೊತೆ ಈ ಹಿಂದಿನ ಸಂಕಲ್ಪನೂ ಮುಂದುವರ್ಸ್ಬೇಕಾ? ಹೌದೌದು, ಮುಂದುವರ್ಸ್ಬೋದು. ಧನ್ಯವಾದಗಳು ಗುರುಜಿ. ರೈಟ್. ಉಮಾ ಮೇಡಮ್ ಹೇಳಿ. ನಮಸ್ತೆ ಗುರುಜಿ. ನಾನು 21 ದಿವಸ ಸಂಕಲ್ಪ ಧ್ಯಾನ ಮಾಡಿದ್ದೀನಿ ಗುರುಜಿ. ನಾನು ಒಂದು ಫ್ಯಾಮಿಲಿ ಬಗ್ಗೆ ಒಂದು ಅನ್ಕೊಂಡಿದ್ದೆ, ಸಂಕಲ್ಪ ಮಾಡ್ಕೊಂಡಿದ್ದೆ. ಅದು ಒಂದು 50% ಆಗಿದೆ, 100% ಆಗಿಲ್ಲ. ನೀವ್ ಹೇಳ್ದಂಗೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂದ್ರಲ್ಲ ಗುರುಜಿ. ಅದಕ್ಕೆ ನಾನು ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತೀನಿ ಗುರುಜಿ. ನಾನು ನಮ್ಮ ಮಾನಸಿಕವಾಗಿ ಹೇಳ್ಬೇಕು ಅಂದ್ರೆ, ನಾನು ನಿತ್ಯ ಕರೆಕ್ಟ್ ಟೈಮಿಗೆ ಎದ್ದು ಮುಂಚೆನೆ 1 ಗಂಟೆ ಮುಂಚೆನೆ ಎದ್ದೇಳ್ತೆ, ಕರೆಕ್ಟಾಗಿ ಎಚ್ಚರ ಆಗುತ್ತೆ. ಎದ್ಬಿಟ್ಟು ಕುತ್ಕೊಂತೀನಿ ಗುರುಜಿ. ಧ್ಯಾನ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ನನಗೆ. ನಾನು ಶೂನ್ಯ ಸ್ಥಿತಿಗೆ ಹೋಗ್ಬಿಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಯಾವ ನಕಾರಾತ್ಮಕ ಭಾವನೆಗಳು ನನ್ನಲ್ಲಿ ಬರೋದಿಲ್ಲ ಅವಾಗ. ಆ 1 ಅವರು ತುಂಬಾ ಚೆನ್ನಾಗಾಗುತ್ತೆ ಗುರುಜಿ. ನಾನು ಆವತ್ತೆಲ್ಲ ಮಾಡಿದ್ಮೇಲೆ ತುಂಬಾ ಆಕ್ಟಿವ್ ಆಗಿರ್ತೀನಿ. ಮತ್ತೆ ಮೌನಗಿರಕ್ ಬಹಳ ಇಷ್ಟಪಡ್ತೀನಿ. ಈಗೆಲ್ಲ ಮೊದ್ಲ ತುಂಬಾ ರಿಯಾಕ್ಟ್ ಮಾಡ್ತಾ ಇದ್ದೆ. ಈಗ ಯಾರು ಏನ್ ಮಾತಾಡೋ ರಿಯಾಕ್ಟ್ ಮಾಡ್ಬೇಕು ಅನ್ನೋ ಮನೋಭಾವನೆ ನನಗೆ ಬರಲ್ಲ ಗುರುಜಿ. ಓಕೆ 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 ಅಂತ ಅಲ್ಲಿಗೆ ಸುಮ್ನಾಗ್ಬಿಡ್ತೀನಿ. ಯಾವ್ದಕ್ಕೂ ಅತಿಯಾಗಿ ರಿಯಾಕ್ಟ್ ಮಾಡಕ್ ಹೋಗ್ತಾ ಇಲ್ಲ. ನನ್ ಮನ್ಸಲ್ಲಿ ಅಂತ ಪ್ರಶಾಂತ ಮನೋಭಾವ ಬಂದ್ಬಿಟ್ಟಿದೆ ಗುರುಜಿ. ತುಂಬಾ ಬಹಳ ವಾದ ಮಾಡ್ತಾ ಇದ್ದೆ ನಾನು, ಎಲ್ಲದಕ್ಕೂ ತುಂಬಾ ವಾದ ಮಾಡ್ತಾ ಇದ್ದೆ. ಮನೇಲೂ ಅಷ್ಟೇನೆ ತುಂಬಾ ವಾದ ಮಾಡ್ತಾ ಇದ್ದೆ. ಇವಾಗ ಒಂಥರ ಮನಸ್ಸು ಪ್ರಶಾಂತವಾಗಿರುತ್ತೆ. ಯಾವ್ದಕ್ಕೂ ರಿಯಾಕ್ಟ್ ಮಾಡ್ಬೇಕು ಅಂತ ಅನ್ಸದೇ ಇಲ್ಲ ನನಗೆ. ಅಯ್ಯರ್ ಹೇಳಿದ್ರೆ ಓಕೆ 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 ಅಲ್ಲಿಗೆ ಸುಮ್ನಾಗ್ಬಿಡ್ತೀನಿ. ಅದು ಹಂಗೆ ಸೈಲೆಂಟ್ ಆಗ್ಬಿಡುತ್ತೆ ಅವಾಗ. ಅದು ಮುಂದುವರಿಯಲ್ಲ ಅವಾಗ. ಅದೇನೇ ಸಂದರ್ಭ ಇದ್ರು ಅದು ಮುಂದುವರಿಯಲ್ಲ. ನಾನು ಸೈಲೆಂಟ್ ಆಗಿರೋದ್ರಿಂದ ಅದ್ ಹಂಗೆ ಓಕೆ ಓಕೆ ಅನ್ಕೊಂಡು ಸುಮ್ನಾಗ್ಬಿಡ್ತೀನಿ. ಅದು ಒಳ್ಳೆ ಅಂದ್ರೆ ಒಂದು ಅದ್ಭುತವಾದ ಆಂತರಿಕ ಮಾರ್ಪು, ಅಂದ್ರೆ ಆಂತರಿಕ ಬದಲಾವಣೆ ಅಂತ ಅನ್ಕೋಬಹುದು. ಅದು ಖಂಡಿತ. ಹೌದು ಗುರುಜಿ. ನಾನು ಮಾನಸಿಕವಾಗಿ ತುಂಬಾ ಚೇಂಜ್ ಆಗಿದೆ ಗುರುಜಿ. ಬಹಳ ಮೊದ್ಲಿಗೂ ಈಗೂ ತುಂಬಾ ಚೇಂಜ್ ಆಗಿದೆ. ನಕಾರಾತ್ಮಕ ಭಾವನೆಗಳು ನನ್ಗೆ ತುಂಬಾ ಬರ್ತಾ ಇತ್ತು, ಮೊದ್ಲಿಂದನೂ ಬಹಳ ಬರ್ತಾ ಇತ್ತು. ಎಲ್ಲದಕ್ಕೂ ನೆಗೆಟಿವ್ ಆಗಿ ಜಾಸ್ತಿ ಯೋಚನೆ ಮಾಡ್ತಿದ್ದೆ. ಈಗ ನೆಗೆಟಿವ್ ಆಗಿ ಯೋಚನೆ ಮಾಡಲ್ಲ. ಧ್ಯಾನ ಕೂತ್ಕೊಂಡ್ರೆ ನಕಾರಾತ್ಮಕ ಭಾವನೆಗಳು ಬರಲ್ಲ. ಶೂನ್ಯ ಸ್ಥಿತಿಗೆ ಹೋಗ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಗುರು ಧ್ಯಾನ ಮಾತ್ರ. 1 ಅವರ್ ಎಷ್ಟು ಪ್ರಶಾಂತವಾಗಿರ್ತೀನಿ ಅಂದ್ರೆ ಅಷ್ಟು ಪ್ರಶಾಂತ ಇರುತ್ತೆ. ನನ್ನ ಮನ್ಸು ಅಷ್ಟು ಪ್ರಶಾಂತವಾಗಿರುತ್ತೆ ಎದ್ಮೇಲೆ. ಅಷ್ಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಊರ್ಮಿಳಾ ಡಿ ಮಾತಾಡಿ. ಊರ್ಮಿಳಾ ಅನ್ಮ್ಯೂಟ್. हेलो, नमस्ते सर। नमस्ते। हाँ नमस्ते। नमस्ते सर। हम पहले भी कर चुके हैं ये ध्यान, थोड़ा सा रुक गया था, फिर हमने ये ज्वाइन किया। 45 दिन का था पहले, मगर ये जो सवेरे का ध्यान है, ये करके इतनी मन को शांति मिलती है, बहुत अच्छा। ऐसा लगता है ये हमेशा रहना, ये ध्यान हमेशा के लिए। आई फील ए डीप विश टू ऑलवेज स्टे इन दिस स्टेट ऑफ मेडिटेशन. काइंडली shower your grace upon me. Okay. I want to practice this meditation daily at 4 a.m. Yes, absolutely. 4 a.m. meditation is very powerful. very वो powerful. बहुत शक्तिशाली है। एनर्जी भी इतनी मस्त है। साथ मिलके करते तो ऑरा, यानी ऑरा बहुत पॉजिटिव रहता है। कोई संकल्प आपको है तो वो संकल्प पूरा पूर्ण होगा। उसके क्या चाहिए आपको? अद्भुत ये समय पर मेडिटेशन में रहना। सो ये संकल्प से फर्स्ट संकल्प ये ब्रह्म मुहूर्त प्राणायाम करने के बाद आपका आज्ञा चक्र से आपका संकल्प कोई आप रिलीज करता है तो वो विश्व के चलता है। विश्व में ये फ्रीक्वेंसी लाइक लॉ ऑफ अट्रैक्शन इज देयर, राइट? सो इसके वजह आपको कोई संकल्प है तो वो संकल्प पूर्ण होगा। उसके लिए आप क्या करना? अद्भुत प्राणायाम करने के बाद आपका आज्ञा चक्र से वो वाइब्रेशन आप विश्व को भेजना। ओके, विश्व को भेजा है तो वो जरूर से वो संकल्प पूर्ण होगा। ओके,
ओके ओके, थैंक यू सर। हमेशा यस के लिए रहा ना ये तो बहुत अच्छा हो जाएगा। डेफिनेटली ना, कल से अगेन शुरू होता है। कल से अगेन आगे 21 को शुरू होता है। आप सभी हिंदी मास्टर्स को हम निवेदन करता है, आप सभी इसके जुड़ो। सो अगेन आपका ध्यान यात्रा, ये ब्रह्म मुहूर्त ध्यान यात्रा, सो कंटिन्यू करें। राइट, ओके थैंक ओके, यू। बहुत बहुत नमस्ते सर, नमस्ते। नमस्ते नमस्ते। अच्छा। ಹೆಗ್ಡೆ ಅವರು ನಮಸ್ತೆ ಗುರುಗಳೇ, ಕೇಳ್ತಾ ಇದ್ಯಾ? ಹಾ, ಕೇಳಿಸ್ತಾ ಇದೆ. ಆ, ಎಲ್ಲರಿಗೂ ಧ್ಯಾನ ಬಂಧುಗಳಿಗೂ ನಮಸ್ಕಾರ. ನಾನು 21 ದಿವಸ ಮೆಡಿಟೇಷನ್ ಮಾಡಿದೆ. ಈಗ ಚೆನ್ನಾಗಾಗ್ತಾ ಇದೆ. ಅಲಾರಾಮ್ ಕೊಟ್ಟು 3:50ಕ್ಕೆ ಅಲಾರಾಮ್ ಕೊಟ್ಟು ಧ್ಯಾನ ಹೇಳ್ತಾ ಇದ್ದೆ. ಆದ್ರೆ ಅದಕ್ಕಿಂತನೂ ಒಂದು 5 ನಿಮಿಷ ಮೊದಲೇ ದಿನ ಎಚ್ಚರಾಗ್ತಾ ಇದೆ. ಅಂದರೆ ಧ್ಯಾನಕ್ಕೆ ಕರೆಕ್ಟಾಗಿ ಎಚ್ಚರಾಗ್ತಾ ಇದೆ. ಮತ್ತೆ ದಿನವಿಡೀ ಒಳ್ಳೆ ಚೆನ್ನಾಗಿ ಆರಾಮಾಗ್ತಾ ಇದೆ. ನಾನು ಸಂಕಲ್ಪ ಇಟ್ಟಿದ್ದು ಅಂದ್ರೆ ನನ್ನ ಆರೋಗ್ಯ ಮತ್ತು ಕುಟುಂಬದ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಆಗ್ತಾ ಇದೆ. ನನ್ನ ಮನಸ್ಸು ಸಹಿತ ಕಂಟ್ರೋಲ್ ಬರ್ತಾ ಇದೆ ಒಂಥರ. ವೆರಿ ಗುಡ್, ಅದೇ ಗ್ರೇಟ್. ಎಸ್, ಮನಸ್ಸು ಚೆನ್ನಾಗಿ ಇದಾಗ್ತಾ ಇದೆ. ಇವತ್ತಿನ ಕ್ವಾಂಟಮ್ ಮೆಡಿಟೇಷನ್ ಚೆನ್ನಾಗಿತ್ತು, ಒಳ್ಳೆ ಚೆನ್ನಾಗಾಯ್ತು. ಇನ್ನು ಮುಂದೆನೂ ನಾನು ಅದೇ ತರ ಧ್ಯಾನ ಮಾಡ್ತಾ ಬರ್ತೀನಿ. ಧನ್ಯವಾದಗಳು ಎಲ್ಲರಿಗೂ. ಮಾಡಿ, ಖಂಡಿತ ಪ್ರತಿಯೊಂದು ಸಾಲ್ವ್ ಮಾಡ್ಕೋಬಹುದು. ಕ್ವಾಂಟಮ್ ಮೆಡಿಟೇಷನ್ ಏನ್ ಮಾಡಿಸಿದೀವೋ ಅದು ಮಾಡ್ಕೊಂತ ಇದ್ರೆ ಪ್ರತಿಯೊಂದು ಸಾಲ್ವ್ ಮಾಡ್ಕೋಬಹುದು. ಹೌದು ಸರ್, ಎಲ್ಲರಿಗೂ ಧನ್ಯವಾದಗಳು. ರೈಟ್ ರೈಟ್, ಥ್ಯಾಂಕ್ ಯು. ಅನುರಾಧ ಮೇಡಮ್. ನಮಸ್ತೆ ಗುರುಜಿ. ನಾನು 21 ದಿನ ಸಂಕಲ್ಪ ಧ್ಯಾನ ಮಾಡಿದೆ ಗುರುಜಿ. ನಾನು ಮತ್ತೆ ಮೊಮ್ಮಗನ ಬಗ್ಗೆ ಮತ್ತೆ ನಮ್ಮ ಆರೋಗ್ಯದ ಬಗ್ಗೆ ಮಾಡ್ಕೊಂಡಿದ್ದೆ. ಮತ್ತೆ ಆರೋಗ್ಯ ಸುಧಾರಿಸಿದೆ. ದಿನ ಮಾಡೋದ್ರಿಂದ ಫ್ರೆಶ್ ಆಗಿರ್ತಿದ್ವಿ. ಏನೇ ಕೆಲಸ ಮಾಡ್ಲಿ ನಮ್ಗೆ ಸ್ಫೂರ್ತಿ ಬರ್ತಿತ್ತು. ಮತ್ತೆ ಏನಾದ್ರು ನಾನು ಧ್ಯಾನ ಕೂತಾಗ ಒಂದೊಂದ್ಸಲ ನಿದ್ದೆಗೆ ಏನಾರ ಜಾರ್ಬೇಕು ಅನ್ನುವಾಗ ಕೈ ಒಂದೆರಡು ಸಲ ಹಿಂಗೆ ಬಡ್ದಂಗ ಆಗೋದು, ಎಚ್ಚರ ಆಗೋದು ನನಗೆ. ಎಚ್ಚರ ಮತ್ತೊಂದು 2 ಸಲ ಬಾಗ್ಲು ಸೌಂಡ್ ಆಯ್ತು. ಮತ್ತೆ ನನ್ನ ಮೊಮ್ಮಗ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಇತ್ತು, ನೋಡ್ತಾನೆ ಇರ್ಲಿಲ್ಲ. ಗಟ್ಟಿ ಮಾಡ್ತಿದ್ದ, ಚುಚ್ಚೂರೆ ಮಾಡ್ತಿದ್ದ. ಅದಕ್ಕೋಸ್ಕರ ನಾನು ಧ್ಯಾನ ಮಾಡ್ತಿದ್ದೆ. ಇವಾಗ ಅವನೇ ಟಾಯ್ಲೆಟ್ ರೂಮ್ಗೆ ಹೋಗಿ ಅವನೇ ಮಾಡ್ತಾ ಇದ್ದಾನಂತೆ, ಅದೊಂದು ಖುಷಿ ಆಯ್ತು. ಯಾವಾಗ್ಲೂ ಧ್ಯಾನ ಮಾಡುವಾಗ ಅದನ್ನ ಬೇಡ್ಕಂತ ಇದ್ದೆ ನಾನು. ಅವನ ಆರೋಗ್ಯ ಸಮಸ್ಯೆ ಸರಿಯಾಗಿ ಅಂತ ತುಂಬಾ ಕಷ್ಟ ಪಡ್ತಿದ್ದ ಅವನು ಕೂತ್ಕೊಂಡು. ನಮ್ಮಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅವನು ನಿಮ್ಮಲ್ಲಿ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಅವನು ನಿಮ್ಮ ಮಳ್ಳಲ್ಲಿ ಕೂರ್ಸಿ ಕಣ್ಣು ಮುಚ್ಚಿ, ಓಕೆ, ಅವ್ರ ಕೈಗಳು ನೀವು ಇಟ್ಕೊಂಡು ನೀವು ಅವ್ರ ಒಳಗಡೆ ಪ್ರವೇಶ ಮಾಡಿ. ಆಯ್ತಾ? ಪ್ರವೇಶ ಮಾಡಿ ಅವರ ಉಪಕರಣಗಳ ಸ್ಥಾಯಿಗೆ ಹೋಗಿ ಅಲ್ಲೆಲ್ಲ ಸರಿಯೋಯ್ತು ಅಂತ ನಿಮ್ಮ ಭಾವನ ಅಲ್ಲಿ ಕಲಿಸಿ, ಅಲ್ಲಿವರೆಗೆ ಕರ್ಕೊಂಡೋಗಿ ಅಲ್ಲಿ ನೀವು ಆ ಉಪಕರಣಗಳ ಸ್ಥಾಯಿಯಲ್ಲಿ ಸ್ವಸ್ಥತೆ ಮಾಡಿ. ಆಟೋಮೆಟಿಕ್ ಆಗಿ ಅವ್ರು ಏನೇ ಬಾಧೆ ಇದ್ರು, ಏನೇ ತೊಂದರೆ ಇದ್ರು ಹೋಗುತ್ತೆ ಅಷ್ಟೇ. ಇಷ್ಟೇ, ವೆರಿ ಸಿಂಪಲ್ ಅದು. ಆಯ್ತಾ? ಅದು ಆದರೆ ಮಾಡಬೇಕಾಗೋದು ನೀವು ಮಾಡುವಂಥ ಸ್ಥಿತಿ ಮೇಲೆ, ಮಾಡುವಂಥ ಶೈಲಿ ಮೇಲೆ ಆಧಾರ ಆಗತ್ತೆ ಅದು. ನೀವು ನಿಜವಾಗಿ ಆ ಉಪಕರಣಗಳ ಸ್ಥಾಯಿಗೆ, ಶೂನ್ಯ ಸ್ಥಾಯಿಗೆ ನೀವು ನೀವೇ ಹೋಗ್ಬೇಕು. ನೀವು ಹೋಗ್ತಾ 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 ಅವ್ರ ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಆ ಉಪಕರಣಗಳ ಸ್ಥಾಯಿ, ಸೂಕ್ಷ್ಮ ಕಣಗಳ ಸ್ಥಾಯಿಯಲ್ಲಿ ಸರಿಪಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದು ಅನಾರೋಗ್ಯ ಇರಲಿ, ಅವನ ಸಂಬಂಧ ಏನೇ ಇರಲಿ, ಎಲ್ಲ ಸರಿ ಹೋಗುತ್ತೆ. ಅದು ಮತ್ತೆ ಅವನು 3 ದಿನಕ್ಕೊಂದ್ಸಲ ಮಾಡೋಣ ತುಂಬಾ ಕಷ್ಟ ಪಡ್ತಿದ್ದ. ಚೂರೆ ಮಾಡೋಣ, ಅದು ಸ್ಮೆಲ್ ಬರೋದು. ಅವನು ಒಂಥರ ಸಣ್ಣ ನೋಡಿದ್ರೆ 3.5 ವರ್ಷದವನು. ಮುಂದೆ ಮಾಡ್ತಾನೆ ಇರ್ಲಿಲ್ಲ, ಸಂಕೋಚ ಪಟ್ಕೊಂಡ್ ಪಾಪ ಅವನು. ಇವಾಗ ಅಂತದ್ರಲ್ಲಿ ಅವನೇ ಹೋಗಿ ಟಾಯ್ಲೆಟ್ಗೆ ಹೋಗಿ ಟಾಯ್ಲೆಟ್ ಮಾಡ್ತಾ ಇದ್ದಾನೆ. ಅದೊಂದು ಮಾಡಿ ಅವನ ಮೂತ್ರ ಅವನಿಗೆ ಕುಡಿಸಿ. ಆಯ್ತಾ? ಅವ್ರ ಮೂತ್ರ ಮೂಗಿಯಲ್ಲಿ ಒಂದೊಂದು ಡ್ರಾಪು, ಮತ್ತೆ ಬಾಯಲ್ಲಿ ಒಂದು 2-3 ಡ್ರಾಪ್ಸು ಹಾಕಿ. ಓಕೆ ಸರ್, ಚೆನ್ನಾಗಾಗಿದೆ ಧ್ಯಾನ ಮಾಡೋದ್ರಿಂದ. ನಿನ್ನೆ ತನಕ ಆಯ್ತು, ಇನ್ನೂ ಮಾಡ್ಬೇಕು ಅನಿಸ್ತಿದೆ. ಮಾಡ್ತೀವಿ. ಎಲ್ಲ ಕಾಲ್ ನೋವು ಅವೆಲ್ಲ ಸುಧಾರಿಸಣೆ ಆಗಿದೆ. ಆರೋಗ್ಯದ ಬಗ್ಗೆ ಚೆನ್ನಾಗಾಯ್ತು ಗುರುಜಿ. ಧನ್ಯವಾದ. ಪ್ರಭಾ ಮೇಡಮ್ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಸರ್ ಎಲ್ಲರಿಗೂ, ಇನ್ನು ಬಂದವರಿಗೆಲ್ಲ ನಮಸ್ಕಾರ. ನಾನು 21 ದಿವಸ ಧ್ಯಾನ ಮಾಡಿದ್ದೀನಿ. ಬೆಳಿಗ್ಗೆ ನಾನು ಹೇಳುವುದನ್ನು ಕೂಡ 10 ನಿಮಿಷ ಮುಂಚೆನೆ ಹೇಳ್ತಾ ಇದ್ದೆ. ಅದಲ್ಲದೆ ನಾನು ಬೇರೆ ಊರಿಗೆ ಹೋಗಬಾರ್ದು, ಇದೇ ಊರಲ್ಲೇ ಕುಳಿತು ಎಲ್ಲೇ ಹೋಗದೆ ಒಂದೇ ಸ್ಥಳದಲ್ಲಿ ಮಾಡ್ಬೇಕಂತ ಸಂಕಲ್ಪ ಮಾಡಿದ್ದೆ. ಅದು ಕೂಡ ಆಯ್ತು.
ಆಮೇಲೆ ನಾನು ಆರೋಗ್ಯ ತುಂಬಾ ಚೆನ್ನಾಗಿದ್ದೇನೆ, ನನ್ನ ಆರೋಗ್ಯ ಚೆನ್ನಾಗಿದೆ ಅಂತಾನೆ ನಾನು ಸಂಕಲ್ಪ ಮಾಡಿದ್ದು. ಅದೇ ಪ್ರಕಾರ ನನ್ನ ಆರೋಗ್ಯನೂ ಚೆನ್ನಾಗಿದೆ. ಅಲ್ಲದೆ ನನ್ನ ಮನಸ್ಸು ಕೂಡ ಶಾಂತವಾಗಿದೆ, ಪ್ರಶಾಂತವಾಗಿದೆ. ಮತ್ತು ಮೌನ ಇದರಲ್ಲಿ ಇರ್ಬೇಕಂತ ಆಸೆ ಆಗ್ತಾ ಇದೆ. ಅದೇ ರೀತಿ ಅದನ್ನು ಅನುಭವಿಸ್ತಾ ಇದ್ದೇನೆ. ಮತ್ತೆ ನಾನು ಯಾವಾಗಲೂ ನಾನು ದೇಹ ಅಲ್ಲ, ನನ್ನ ಮನಸ್ಸು ಅಲ್ಲ ಅಂತ ಹೇಳ್ಕೊತಾ ಇರ್ತೇನೆ. ಅದು ಒಂಥರ ನನಗೆ ಈ ಆರೋಗ್ಯಕ್ಕೆ ಒಳ್ಳೇದನ್ಸಿದೆ ಅಂತ ಅನಿಸುತ್ತೆ. ನಾನು 21 ದಿವಸ ಮಾಡಿದ್ದು ನನಗೆ ಸಾರ್ಥಕ ಆಗಿದೆ. ತಮ್ಮ ಎಲ್ಲ ಅನುಗ್ರಹದಿಂದ ಆಗಲಿ ಆಗ ಈ ಸಂಕಲ್ಪ ಧ್ಯಾನ ಒಳ್ಳೇದಿದೆ. ಇದು ಮುಂದುವರಿಸಬಹುದು. ಬೇರೆ ಬೇರೆ ಸಂಕಲ್ಪಗಳನ್ನು ಧ್ಯಾನದಲ್ಲೇ ಸಂಕಲ್ಪ ಇಟ್ಕೋಬೇಕಂತ ಇಚ್ಛಪಟ್ಟಿದ್ದೇನೆ ಮುಂದುವರಿಯೋದಕ್ಕಾಗಿ. ಧನ್ಯವಾದ. ಮಾಡಿ ರೈಟ್. ಲಾಸ್ಟ್ ಅನಿಸಿಕೆ. ಓಕೆ, ಶಶಿಕಲಾ ಮೇಡಮ್. ರೈಟ್. ನಮಸ್ತೆ ಸರ್. ನಾನು 21 ದಿನದ್ದು ಸಂಕಲ್ಪ ಧ್ಯಾನ ಮಾಡಿದೆ ಸರ್. ನನಗಷ್ಟೇ ಈ ಮೇಡಮ್ ಹೇಳ್ದಂಗೆ ನನ್ಗೆ ಯಾವುದು ಅಡಚಣೆ ಆಗ್ಲಿಲ್ಲ. ನಾನು ಸುಮಾರು ಊರುಗಳು ಮಾಡಿದೆ, ಟ್ರಾವೆಲ್ ಮಾಡಿದೆ. ಆದ್ರೆ ಯಾವತ್ತು ನನ್ಗೆ ಅದು ಡಿಸ್ಟರ್ಬ್ ಆಗ್ಲಿಲ್ಲ. ಮತ್ತೆ ನಾನು ಸಂಕಲ್ಪ ಇಟ್ಕೊಂಡಿದ್ದು ಮನೆಯವರೆಲ್ಲರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಿ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡಿದೆ. ಮನೆಯವರೆಲ್ಲರೂ ಅಂತಂದ್ರೆ ನಾನು ಆಕ್ಚುಲಿ ನನ್ನನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ಲಿಲ್ಲ. ಮನೆಯವರೆಲ್ಲರೂ ಅಂದ್ರೆ ನನ್ನ ಸಂಸಾರ ಅಂತ ಮಾಡ್ಕೊಂಡಿದ್ದೆ. ಬಟ್ ಎಲ್ಲರದ್ದು ಆರೋಗ್ಯ ಇಂಪ್ರೂವ್ ಆಗಿದೆ. ಬಟ್ ನಾನು ಅಂದ್ಕೊಳ್ಳದೆ ಇದ್ರು ನನ್ಗೆ ನನ್ನ ಮಂಡಿ ನೋವು ಕಂಪ್ಲೀಟ್ ಆಗಿ ಹೋಗಿದೆ. ನನ್ಗೊಂದ್ ಸ್ವಲ್ಪ ಮಂಡಿ ನೋವು ಬೆಳಗ್ಗೆ ಎದ್ದಾಗ ಮಂಡಿ ನೋವು ಇರ್ತಿತ್ತು. ನಾನು ಯೋಗ ಸ್ಟಾರ್ಟ್ ಮಾಡಕ್ಕಿಂತ ಮೊದ್ಲು ಮಂಡಿ ನೋವು ಇರ್ತಿತ್ತು. ಅದು ಕಂಪ್ಲೀಟ್ ಆಗಿ ಹೋಗಿದೆ ಒಂದು. ಆಮೇಲೆ ನಾನು ಬೆಳಗ್ಗೆ ದಿನಾನು ನಾನು 3:25ಕ್ಕೆ ಹೇಳ್ತೇನೆ. ಎದ್ದು ಬಿಟ್ಟು ಸ್ನಾನ ಮಾಡಿ ಮಾಡಿ ಧ್ಯಾನಕ್ಕೆ ಕುತ್ಕೋತೇನೆ. ಸೊ ಹಾಗಾಗಿ ನನ್ಗದು ಕಂಟಿನ್ಯೂ ಮಾಡ್ತೇನೆ. ನಾನು ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ. ಮತ್ತೆ ನನ್ಗೆ ಈ ರಥಸಪ್ತಮಿ ದಿನ 108 ಸೂರ್ಯ ನಮಸ್ಕಾರ ಮಾಡಿದೆ ಸರ್. 108 ಸೂರ್ಯ ನಮಸ್ಕಾರ ಮಾಡಿದ್ರು ನನ್ಗೆ ಎಲ್ಲೂ ಯಾವುದೇ ಒಂದು ಚೂರು ನೋವು ಆಗ್ಲಿಲ್ಲ. ಅದು ಧ್ಯಾನ ಶುರು ಮಾಡಿ 2ನೇ ದಿನ ಅದು. ಆದ್ರೆ ಅವತ್ತು ನಾನು 4:00ವರೆಗೆ ನಾನು ಜಾಯಿನ್ ಆಗ್ಬೇಕಾಗಿತ್ತು. 4:00ವರೆಗೆ ಜಾಯಿನ್ ಆಗೋದ್ರೊಳಗೆ ನಾನು ಆ 4ರಿಂದ 4:30 ನಾನು ಧ್ಯಾನ ಮಾಡ್ಕೊಂಡು ಆಮೇಲೆ ಇದನ್ನ ನಾನು ಕಂಟಿನ್ಯೂ ಮಾಡಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಇದರಿಂದ ಉಪಯೋಗ ಇದೆ. ಹಾಗೇನೆ ನನ್ಗೆ ಮನೆಯವರ ಪರಿಸರ ಒಂಥರ ಏನೋ ಒಂದು ಪಾಸಿಟಿವಿಟಿ ಕಡೆ ಬರ್ತಾ ಇದೆ ಅಂತ ಅನ್ಸುತ್ತೆ ನನ್ಗೆ. ನನ್ನ ಅಬ್ಸರ್ವೇಶನ್ ಅದು. ತುಂಬ ಹೃದಯದ ಧನ್ಯವಾದ ಸರ್. ನಾನು ಖಂಡಿತವಾಗಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಮತ್ತೆ ಇವತ್ತಿಂದು ಕ್ವಾಂಟಮ್ ಹೀಲಿಂಗು ಇನ್ನೂ ಒಂದ್ ಸ್ವಲ್ಪ ದಿನ ನೀವೇ ಬಂದು ಅದನ್ನ ಮಾಡ್ಸಿದ್ರೆ ಅನುಕೂಲ ಆಗುತ್ತೆ ಸರ್. ಇವತ್ತು ನಾನು ಅಂದ್ಕೊಂಡೆ ನನ್ಗೊಂದು ಈ ಇದ್ರಲ್ಲಿ ಸ್ವಲ್ಪ ಆಂಕಲ್ ಜಾಯಿಂಟ್ ಒಂಚೂರು ಪೇನ್ ಆಗ್ತಾ ಇತ್ತು. ಅಂದ್ರೆ ಒಂದು ಇಚಿಂಗ್ ತರ ಇತ್ತು. ಅದು ಒಂದು ಇಂಜೆಕ್ಷನ್ ತಗೊಂಡಿದ್ದೆ, ಅದ್ರದ್ದು ಇರ್ಬೋದು. ಆದ್ರೆ ಇವತ್ತು ನೀವು ಕಡೆಯಲ್ಲಿ ಇದೆ ಎಲೆಕ್ಟ್ರಾನ್ ಲೆವೆಲ್ ಎಲ್ಲ ಹೇಳಿದ್ರಲ್ಲ, ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್, ಅವಾಗ ಇಡೀ ಬಾಡಿಯಲ್ಲಿ ಪ್ರತಿಯೊಂದು ಕಣಗಳು ನನ್ಗೆ ವೈಬ್ರೇಟ್ ಆದಂಗೆ ಅನಿಸ್ತಾ ಇತ್ತು. ನನ್ಗೆ ಅದು ವಿಜುವಲೈಸ್ ಆಗ್ತಾ ಇತ್ತು. ಇದು ನ್ಯೂಕ್ಲಿಯಸ್ ಸುತ್ತ ಇದಾಗ್ತಾ ಇದೆ, ಎಲ್ಲ ಹೀಲ್ ಆಗ್ತಿದೆ ಅಂತ ಬಾಡಿ ಎಲ್ಲ ಪೂರ್ತಿ ಬಿಸಿ ಆದಂಗಾಯ್ತು. ತುಂಬಾ ಅದೊಂಥರ ಹೀಲಿಂಗ್ ತುಂಬಾ ಚೆನ್ನಾಗತ್ತೆ. ಅದನ್ನ ಇನ್ನೊಂದ್ ಸ್ವಲ್ಪ ದಿನ ಒಂದಷ್ಟು ದಿನ ಕಂಟಿನ್ಯೂ ಮಾಡಿದ್ರೆ ನಮ್ಮಷ್ಟಕ್ಕೆ ನಾವು ಮಾಡ್ಕೊಳಕ್ಕೆ ಅನುಕೂಲ ಆಗತ್ತೆ ಅಂತ ಅನ್ಸುತ್ತೆ ಸರ್. ನೀವೇ ಒಂದ್ ಸ್ವಲ್ಪ ಗೈಡ್ ಮಾಡ್ತಾ ಮೆಡಿಟೇಷನ್ ಮಾಡ್ಸಿದ್ರೆ, ಕ್ವಾಂಟಮ್ ಹೀಲಿಂಗ್ ಮಾಡ್ಸಿದ್ರೆ ಎಲ್ರಿಗೂ ಅನುಕೂಲ ಆಗತ್ತೆ ಅನ್ಸುತ್ತೆ ಸರ್. ದಯವಿಟ್ಟು ಕೊಡಿ. ಥ್ಯಾಂಕ್ ಯು. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ ಆಲ್ ಮಾಸ್ಟರ್ಸ್. ಅದ್ಭುತವಾಗಿತ್ತು ಗುರುಜಿ 21 ದಿನಗಳ ಸಂಕಲ್ಪ ಧ್ಯಾನ. ಏನಂದ್ರೆ ಯೂನಿವರ್ಸ್ ಯಾವ ರೀತಿ ನನ್ಗೆ ಸಪೋರ್ಟ್ ಮಾಡ್ತಂದ್ರೆ ಗುರುಜಿ, ಫಸ್ಟ್ ಡೇನೆ ನಮ್ ತಂದೆಯವ್ರಿಗೆ ಹುಷಾರಿಲ್ಲ ಅಂತಂದು ಅವ್ರು ಆ ಕಡೆ ಇದ್ರು, ನಾನು ಇಲ್ಲಿ ಕೂತೇನಿ. ಸಂಕಲ್ಪ ಮಾಡ್ಕೋಬೇಕಾದ್ರೆ ಗುರುಜಿ ಏನೋ ಒಂದು ಅವರಿಂದ ನನಗೆ ಏನೋ ತಾವ್ ಹೇಳ್ತಿರಲ್ಲ ಬೆಳ್ಳಿ ತಂತಿ ಅಂದ್ ಗುರುಜಿ, ಫಸ್ಟ್ ಧ್ಯಾನಕ್ಕೆ ಕೂತಾಗ ಅವರಿಂದ ನೇರವಾಗಿ ನನ್ನ ಬಾಡಿಗೆ ಬಂದು ಕರೆಂಟ್ ಶಾಕ್ ಹೊಡ್ದಂಗ ಅನುಭವ ಆಯ್ತು ಗುರುಜಿ ಫಸ್ಟ್ ಡೇ ನನಗೆ ಸಂಕಲ್ಪ. ನಂತರ ಅವರು ಡೈಲಿ ಹೇಳೋರು, ನೀನು ಇಲ್ಲೇ ಅವ್ರಿಗೆ ಒಂದು ಭಯ ಅಂದ್ರೆ ಏನೋ ಆಗುತ್ತೆ ಅಂತ ಅನ್ನೋದೊಂದು ಭಯ ಆಯ್ತು ಗುರುಜಿ. ಅದಕ್ಕೆ ನೀನ್ ಇಲ್ಲೇ ಮಲಗು ಅಂತಂದು ಅವ್ರು ರಾತ್ರಿ ಎಲ್ಲ ಅವ್ರ ಕೈ ಹಿಡ್ದು ಮಲ್ಕೊಂತಿದ್ದೆ ಗುರುಜಿ. ನಾನು ಇಲ್ಲಿ ಮಲಗು ಅಂತಂದು ಅವಾಗ ಒಟ್ಟ ಏನೋ ಒಂದು ಧೈರ್ಯ ಬಂದಂಗ ಆಗ್ತಿತ್ತು. ಮತ್ತೆ ನನಗೆ ಧ್ಯಾನಕ್ಕೆ 21 ದಿನ ಯಾವುದು ಅಡೆತಡೆ ಆಗ್ಲಿಲ್ಲ. ಅವ್ರಿಗೆ ಹುಷಾರಿಲ್ಲ ಅಂದ್ರು ನಾನು ಕಂಟಿನ್ಯೂ ಮಾಡಿದೆ ಗುರುಜಿ, 1 ದಿನ ಗ್ಯಾಪ್ ಇಲ್ಲ. ಮತ್ತೆ ನನ್ಗೆ ಹೆಂಗ ಪಾಸಿಟಿವ್ ಆಗಿ ಯಾವ ರೀತಿ ಆಯ್ತಂದ್ರೆ, ನಾನು ಒಂದು ಅಮೌಂಟ್ ಅನ್ನ ಪ್ರತಿ ತಿಂಗಳು ನನ್ನ ಸ್ಯಾಲರಿಯಿಂದ ತುಂಬುತ್ತಾ ಇದ್ದೆ ಗುರುಜಿ.
ಅದು ಅವ್ರು ಹೇಳಿದ್ರು, ಇಲ್ರಿ ಮೇಡಮ್ ನಿನ್ ಮೇಲಿಂದ ನೀವು ಕಟ್ಟುದ್ ಬೇಡ, ನಿಮ್ದೇ ಅಮೌಂಟ್ ನಮ್ಮ ಬ್ಯಾಂಕ್ ನಲ್ಲಿ ಇದೆ, ನೀವು ಒಂದ್ ಲೆಟರ್ ಕೊಟ್ಬಿಡಿ, ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಿಮ್ಗೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ, ಇನ್ನು ನಿಮ್ಗೆ ಕೊಡ್ಬೇಕಾಗಿದೆ ಅಂತ ಹೇಳಿದ್ರು ಗುರುಜಿ. ಅಂದ್ರೆ ಇಂಥವು ನಾವು ಮಾಡ್ಬೇಕು ಅಂತ ಅನ್ನೋದಿತ್ತಲ್ಲ, ಅವೆಲ್ಲನು ಪಾಸಿಟಿವ್ ಆಗಿ ನನಗೆ ವಾಪಸ್ಸು ಬಂತು. ಅಂದ್ರೆ ನಾನು ಸಂಕಲ್ಪ ಏನ್ ಮಾಡ್ಕೊಂಡಿದ್ದೆ, ಅನ್ಎಕ್ಸ್ಪೆಕ್ಟೆಡ್ಲಿ ಸರ್ಪ್ರೈಸ್ ಆಗಿ ನನ್ನ ಕುಟುಂಬದಲ್ಲಿ ಒಟ್ಟು ಒಳ್ಳೇದು ಹರಿದ್ ಬರ್ತಾ ಇದೆ. ಅದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತಂದು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಿಂಗ್ ಬರ್ದಿದ್ದೆ ಗುರುಜಿ. ಆಮೇಲೆ ನಾನು ಬರ್ದಿದ್ದೇನೆ ಗುರುಜಿ, ಡೈಲಿ 9 times ಬರ್ದಿದ್ದೇನೆ ನಾನು. ಇದು ಸಂಕಲ್ಪ ಧ್ಯಾನ 5 ಗಂಟೆಗೆ ಆಗ್ತಿತ್ತಲ್ಲ, 3 ಟೈಮ್ ನಾನು ಬರಿತಿದ್ದೆ. ಮುಗಿದ ತಕ್ಷಣ 5:15 ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತಲ್ಲ, ಬರಿತಿದ್ದೆ. ಉಳಿದಿದ್ದ ಟೈಮ್ ಅವತ್ತು ನೈಟ್ ವರೆಗೆ ಯಾವಾಗ ನನ್ಗೆ ಟೈಮ್ ಸಿಗುತ್ತಲ್ಲ ಅವಾಗ ಬರಿತಿದ್ದೆ ಗುರುಜಿ. ಯಾಕೆ ಇದನ್ನ ಬರ್ದಿದ್ದೇನೆ ಅಂದ್ರೆ, ತಾವು ಇದನ್ನ ಅವಕಾಶ ನಮ್ಗ ಮಹಾವತಾರದಲ್ಲಿ ಕೊಟ್ಟಿದ್ರ, ಇದನ್ನ ನಮ್ ಮುಂದೆ ಇದು ಒಂದು ಇದಾಗ್ಲಿ, ಆ ಸಂಕಲ್ಪ ಏನ್ ಈಡೇರ್ತ ಅನ್ನೋದು ಮತ್ತೆ ನಾ ಕೆಳಗಡೆ ಬರಿತೇನೆ ಗುರುಜಿ. ಇವತ್ತು ಅದಕ್ಕೆ ಬರೋದು, ನಾಳೆ 2ನೇ ಸಂಕಲ್ಪ ಏನಂದ್ ಹಾಕೊಂಡು 2ನೇ ಸಂಕಲ್ಪ ಅಂತ ಮಾಡ್ಬೇಕು ಅಂದ್ರೆ ಇದೊಂದು ನಾನು ನೋಟ್ಸ್ ಮಾಡಿದ್ದೇನೆ ಗುರುಜಿ. ಅಂದ್ರೆ ಅದು ಮುಂದೆ ನಮ್ಮ ಇವ್ರಿಗೂ ಅನುಕೂಲ ಆಗ್ಲಿ ಅಂತ, ಅದು ಓದಿದ ತಕ್ಷಣ ಅವ್ರಿಗೆ ಈ ರೀತಿ ಆಗ್ಬಹುದಲ್ಲ ಅಂತ ಅನ್ನೋದಕ್ಕೆ ನಾನು ಅದನ್ನ ಬರ್ದಿದ್ದೇನೆ ಗುರುಜಿ. ತುಂಬಾ ಒಳ್ಳೇದು. ಆಮೇಲೆ ಧ್ಯಾನ ಅಂತೂ ತುಂಬಾ ಎನರ್ಜೆಟಿಕ್ ಆಗಿರುತ್ತೆ ಗುರುಜಿ. ಅದು ಬರೇ ಒಂದು ಸಂಕಲ್ಪದಿಂದ ಅದೆಲ್ಲ ನಮ್ಮ ಬಾಡಿ ಎಲ್ಲ ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಕೂಡ ಎನರ್ಜಿ ತುಂಬಾ ಚೆನ್ನಾಗಿದೆ ಗುರುಜಿ. ವೆರಿ ಗುಡ್. ಅಂದ್ರೆ ಹಂಗೆ ಅದಕ್ಕೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೋದಂದ್ರೆ ಅದನ್ನ ಬರಿಬೇಕು, ನೋಟ್ಸ್ ಬರೀರಿ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಬರೀರಿ. ಅಂದ್ರೆ ಅದನ್ನ ನೋಡಿದಾಗ ಮುಂದೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಅದ್ರ ನೋಟ್ಸ್ ಸಿಕ್ಕಾಗ ಅವರು ಅದನ್ನ ನೋಡ್ಕೊಂಡು ಓದಾಗಿ ಇರ್ಬೋದಲ್ಲ ಅಂತಂದು ಅವ್ರು ಕಂಟಿನ್ಯೂ ಮಾಡ್ಬೋದು ಅನ್ನೋದು ಒಂದು ಉದ್ದೇಶ ಗುರುಜಿ ಅಂತಂದು ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟೆ. ಥ್ಯಾಂಕ್ ಯು ಗುರುಜಿ. ರೈಟ್, ಥ್ಯಾಂಕ್ ಯು. ಎಸ್. ಮತ್ತೆ ನಮ್ಮ ಫಾದರ್ ಹುಷಾರಾದ್ರು ಗುರುಜಿ, 21 ದಿವಸದಲ್ಲೇ ಹುಷಾರಾಗಿ ಮತ್ತೆ ಮನೆಗೆ ಬಂದ್ರು ನಿನ್ನೆ ಗುರುಜಿ. ವೆರಿ ಗುಡ್, ವಂಡರ್ಫುಲ್. ಕಂಗ್ರಾಚುಲೇಷನ್ಸ್. ಓಕೆ, ಥ್ಯಾಂಕ್ ಯು ಗುರುಜಿ. ರೈಟ್. ಎಸ್, ಪಂಜಿ. Namaskaram Guruji. Good morning, sir. I am improving my meditation qualities by attending the Brahma Muhurta Sankalpa meditation. I take one desire for the 21 days regularly. I am taking it, and deep meditation I am able to do during the Sankalpa meditation, sir. Brahma Muhurta Sankalpa meditation. It is improving my health qualities, sir. Very much improving. I am able to maintain lot of passions. My work quality is improved in my life fully, entirely. All the 24 hours I am able to manage better than what I have been doing. So I thank our Guruji for giving me this opportunity. Thank you, sir. Sir, shall I go to that my program, sir? Yeah. One last 10 seconds. Right. Okay, masters. Thank you so much. ಎಲ್ಲರಿಗೂ ಧನ್ಯವಾದಗಳು. అందరికీ ನಮಸ್ಕಾరం. అందరికీ ధన్యవాదాలు. So we have to thank Pajappanji, especially on this occasion. Let us have a big round of applause for him. Okay, Pajappanji, for this Brahma Muhurta Dhyana, which is continually going on for so many hundreds of days. This Brahma Muhurta Dhyana is going on because of Pajappanji, who is a selected master by Brahmarshi Patriji and this universe especially. So I confidently believe that. So because he is doing such a wonderful, great service for this humanity, for all the soul beings. Thank you so much, sir. So dhanyavad. Special namaskar. Thank you. Right. So also I am very thankful to Nanda Madam and also Sannagowda, again Revati Madam, for all contributing to conduct this program in a nice manner, in a well disciplined manner. So I am thankful to all these masters. On this occasion, I would like to express my sincere bottom of the heart. Thank you so much. Dhanyavad. So we are signing out, and we will be continuing next 21 days meditation. Sankalpa Brahma Muhurta Sankalpa Dhyana will continue from tomorrow, my dear masters. Everybody, even you refer your friends, you bring your more and more friends and colleagues. Everything they can achieve. Only one meditation, that is Brahma Muhurta Sankalpa Dhyana. Okay. ಸ್ಪ್ರೆಡ್ ದಿಸ್ ನ್ಯೂಸ್. ಇದೆಲ್ಲರಿಗೂ ಹಂಚಿ, ಎಲ್ಲರನ್ನೂ ಕರ್ಕೊಂಡು ಬನ್ನಿ, ప్రతి ఒక్కరికి ఇవ్వండి ఈ ఇన్ఫర్మేషన్. బ్రహ్మ ముహూర్త సంకల్ప అందరూ జాయిన్ అయ్యి అందరూ కూడా దీని నుంచి లాభం పొందవచ్చు. सभी मास्टर्स को आप इनवाइट करिए
Everybody will get benefit from this Brahma Muhurta Sankalpa Dhyana. Thank you so much. ಧನ್ಯವಾದ. ಗುರುಜಿ 17ನೇ ತಾರೀಕು ಅಂದ್ರೆ ಮಂಗಳವಾರ ದಿವಸ ಮಹಾಶಿವರಾತ್ರಿ ಇದೆ ಗುರುಜಿ. Yes. So another thing is yes, correct. So we have we start from tomorrow only. We have a special meditation on Sunday night 10 to 1. That is Shivaratri meditation, Shivaratri Dhyana. Everybody, we request all of you to participate in that meditation. It starts at 10 o'clock in the night, Sunday. It will end by 1 o'clock. Okay? That will be special meditation with the channeling of Shiva consciousness, Shiva energy. Okay? So we will do meditation on that day. Right. Thank you so much. ಧನ್ಯವಾದ.